ಹಲ್ಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ಆಮೆನ್. ಹೌದು, ಈ ಒಂದು ದಿನ ದೇವರ ಅವಕಾಶ ಕೊಡೋದಕ್ಕೆ ದೇವರ ಸ್ತೋತ್ರ ಮಾಡ್ತೀನಿ. ಚಿಕ್ಕ ಪ್ರಾರ್ಥನೆಯೊಟ್ಟಿಗೆ ಮುಂದೆ ಹೋಗೋಣ. ಸ್ತೋತ್ರ ಸ್ವಾಮಿ, ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನು ಆದ ನಮ್ಮ ಪರಲೋಕದ ತಂದೆ ದೇವರೇ ಅಪ್ಪ, ಒಂದು ಒಳ್ಳೆಯ ಸಮಯ ಸ್ತೋತ್ರ ಕರ್ತನೆ. ಈ ಒಂದು ಆಶೀರ್ವದಿಸಪಡೋದು ಸ್ವಾಮಿ ಅಪ್ಪ, ಜೇಳು ವಾಕ್ಯದ ಮುಖಾಂತರ ನಮ್ಮ ಸಂಕಟ ಮಾತಾಡೋದು ಸ್ವಾಮಿ ಅಪ್ಪ, ಪ್ರತಿಯೊಂದು ಹೃದಯಗಳನ್ನು ತಿಳಿದಿರುವ ದೇವರನ್ನಾಗಿದೆ ಕರ್ತನೆ ಅಪ್ಪ. ಹೌದು ಸ್ವಾಮಿ, ಬಂದಿರೋದು ಒಬ್ಬೊಬ್ಬರು ಸ್ವಾಮಿ ಯಾವುದೇ ಪರಿಸ್ಥಿತಿಯಲ್ಲಿ ಬಂದಿರ್ಬೋದು, ಯಾವುದೇ ಸ್ಥಿತಿಯಲ್ಲಿ ಬಂದಿರ್ಬೋದು, ಒಂದೊಂದು ಹೃದಯಗಳನ್ನು ಅಪ್ಪ ತಿಳಿದಿರುವ ದೇವರೇ ಪ್ರತಿಯೊಬ್ಬರನ್ನು ನೀನು ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇರ್ತಾನೆ. ವಾಕ್ಯಗಳ ಪದಗಳ ಗುಣಾರ್ಥ ತಿಳಿಪಡಿಸು ಸ್ವಾಮಿ ಅಪ್ಪ. ನಿನ್ನ ಆತ್ಮನ ಸಾಹಿತ್ಯ ನಮ್ಮದ ಚಲಿಸಲ್ಪಡಲಿಕ್ಕಂತಾನೆ ಅಪ್ಪ, ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ. ನಿನ್ನ ಆಳ್ವಿಕೆ ಮಾಡು ರಾಜ, ನಿನ್ನ ನಡೆಸು, ಆದಿನ ಅಂತ್ಯದವರೆಗೂ ನಿನ್ನ ಸಾನ್ನಿಧ್ಯದಲ್ಲಿ ನಮ್ಮನ್ನು ನಡೆಸು. ಎಲ್ಲ ಸ್ತುತಿ ಸ್ತೋತ್ರಕ್ಕೆ ನಮ್ಮನ್ನ ಮಹಿಮೆ ಒಬ್ಬರ ಹೆಸರಲ್ಲಿ ಯೇಸು ನಮ್ಮ ದೊಡ್ಡ ಪ್ರಾರ್ಥಿಸಿದಂತೆ ದೇವರೇ, ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವಕಾಶ ಕೊಡೋ ದೇವರಿಗೂ ದೇವ ಸೇವಕರಿಗೂ ಎಲ್ಲರಿಗೂ ಯೇಸು ಕ್ರಿಸ್ತನ ವಂದನೆ ಸಲ್ಲಿಸ್ತೇನೆ. ದೇವ್ರು ಕೊಟ್ಟಂತ ಒಂದು ಆಲೋಚನೆ ಧ್ಯಾನಿಸೋಣ. 1 ಪೇತ್ರ 1ನೇ ಅಧ್ಯಾಯ 4ನೇ ವಾಕ್ಯ. ನಮ್ಮಲ್ಲಿ ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ. ಒಂದು ನಿಮಿಷ ಸರ್. ಈ ಒಂದು ದಿನದಲ್ಲಿ ಪ್ರಿಯ ದೇವರ ಮಕ್ಕಳ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ. ಹಲ್ಲೆಲೂಯಾ. ಈ ಒಂದು 2026 ಕಳೆದ ವರ್ಷ ಅನೇಕ ರೀತಿ ನಡೆಯಿತು. ಆದರೆ 2026 ಕೆಲವು ವಿಷಯಗಳ ಮೇಲೆ ನಮ್ಮ ದೇವರು ತಿರುಗಿ ಜೀವಿಸುವಂತೆ ಮಾಡ್ತಾರೆ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಕಳೆದ ವರ್ಷ ನಮ್ಮನ್ನು ಸೋತೋದ ಸಂದರ್ಭದಲ್ಲಿ ಶತ್ರುವಾದವರು ಅನೇಕ ಹೋರಾಟಗಳು, ಅನೇಕ ಇಕ್ಕಟ್ಟು, ಅನೇಕ ಸ್ಥಿತಿಗತಿಗಳು. ಈ ವರ್ಷದಲ್ಲಿ ನಮ್ಮ ದೇವರು ಬದಲಾಯಿಸಲು ಸಿದ್ಧವಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ. ಹಲ್ಲೆಲೂಯಾ. ಒಂದು ಚಿಕ್ಕ ಉದಾಹರಣೆ ಕೊಟ್ಟು ನಾನು ಮುಂದೆ ಹೋಗಕ್ಕೆ ಇಷ್ಟಪಡ್ತೀನಿ. ಒಂದು ಮಗು ಗಿಟಾರ್ ಬಾರಿಸ್ತಾ ಇಲ್ಲದ್ರ, ಹಲ್ಲೆಲೂಯಾ, ಒಂದು ಮಗು ಗಿಟಾರ್ ಬಾರಿಸ್ತಾ ಇರ್ತೈತೆ. ಗಿಟಾರ್ ಬಾರಿಸ್ಬೇಕಾದ್ರೆ ಸುತ್ತಲೂ ಜನ ನಿಂತಿರ್ತಾರೆ. ಆ ಗಿಟಾರ್ ಬಾರಿಸ್ಬೇಕಾದ್ರೆ ಏನ್ ಮ್ಯೂಸಿಕ್ ಹೆಂಗಿರುತ್ತೆ ಅಂದ್ರೆ ತುಂಬಾ ಸೂಪರ್ ಆಗಿರುತ್ತೆ. ಹಲ್ಲೆಲೂಯಾ. ಆ ಗಿಟಾರ್ ಬಾರಿಸ್ರೆ ಎಲ್ಲ ಇಲ್ಲ ಇದ್ರೆ ಯಾಕೆಲ್ಲ ಸತ್ಕೊಂಡ್ಬಿಟ್ಟಿದ್ರ? ಹಲ್ಲೆಲೂಯಾ. ಥಂಡಿ ಆಗ್ತಿದ್ಯಾ? ಆಮೇಲೆ ಜೀವನ ವಾಕ್ಯ ಕೇಳುವಾಗ ಆ ಥಂಡಿಯೆಲ್ಲ ಓಡೋಡಕ್ಕೆ ಅಲ್ಲೆಲ್ಲ ಎಲ್ಲ ಚಳಿ ಬಿಟ್ಟೋಗ್ಬೇಕು. ಈ ಒಂದು ಉದಾಹರಣೆ ಹೇಳ್ತೀನಿ. ಒಂದು ಮಗು ಗಿಟಾರ್ ಒಂದು ಮ್ಯೂಸಿಕ್ ಬಾರಿಸ್ತಾ ಗಿಟಾರ್ ಸುತ್ತ ಎಲ್ಲ ಜನ ಸಕ್ಕದಾಗಿ ಏನು ಸೂಪರ್ ಆಗಿ ನೋಡ್ತಾರೆ, ಸಕ್ಕದಾಗಿ ಬಾರಿಸ್ತಾ. ಕೆಲವರು ಆ ಮಗು ಬಾರಿಸೋದು ಖುಷಿಗೆ ದುಡ್ಡು ಎಸಿತಾರೆ, ಮತ್ತೆ ಉಂಗುರ ಎಸಿತಾರೆ, ಡೈಮಂಡ್ ಎಸಿತಾರೆ, ಚಿನ್ನ ಎಸಿತಾರೆ. ಆದ್ರೆ ಆ ಮಗು ಮುಂದೆ ಒಬ್ಬ ವ್ಯಕ್ತಿ ನೋಡ್ಕೊಂಡು ಗಿಟಾರ್ ಬಾರಿಸ್ತಾನೆ ಇರ್ತೈತೆ. ಅಲ್ಲಲ್ಲಿಯಾ. ಆ ಗಿಟಾರ್ ಬಾರಿಸೋದು ಎಲ್ಲ ಏನು ಸಕ್ಕತ್ತಾಗಿ, ಇನ್ನೂ ಚಿಕ್ಕ ಮಗು, ಅಲ್ಲಲ್ಲಿಯಾ, ಇನ್ನೂ ಚಿಕ್ಕ ಮಗು ಇಷ್ಟು ಸಕ್ಕತ್ತಾಗಿ ಗಿಟಾರ್ ಬಾರಿಸ್ತಾರಲ್ಲ, ಹೆಂಗೆ ಸಾಧ್ಯ ಅಂದ್ಬಿಟ್ಟು ಎಲ್ಲ ನೋಡ್ತಾ ಇರ್ತಾರೆ. ಆ ಸಂತೋಷಕ್ಕೆ ಏನ್ ಮಾಡ್ತಾರೆ, ದುಡ್ಡಿರೋ ಶ್ರೀಮಂತರು ದುಡ್ಡುಗಳು ಎಸಿತಾರೆ, ಒಡವೆಗಳು ಎಸಿತಾರೆ, ಡೈಮಂಡ್ಗಳು ಎಸಿತಾರೆ. ಆದ್ರೆ ಆ ಮಗು ದೃಷ್ಟಿ ಮಾತ್ರ ಎದುರಿಗೊಬ್ಬ ವ್ಯಕ್ತಿ ಮೇಲೆ ಇರ್ತದೆ. ಆಮೇಲೆ ಎಲ್ಲ ಮುಗಿದ್ಮೇಲೆ ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ, ಅಲ್ಲಪ್ಪ ಎಷ್ಟು ಸೂಪರ್ ಆಗಿ ಗಿಟಾರ್ ಬಾರಿಸಿದೆ, ಆದ್ರೆ ನೀನ್ ಯಾಕೆ ಯಾರು ನೋಡಿದೆ ಒಬ್ಬರನ್ನೇ ನೋಡ್ತಿದ್ಯಾ ಅಂತ. ಅವರು ಯಾರು ಅದು ಅವ್ರು ನೋಡ್ತಿದ್ದಲ್ಲ, ಅವರೇ ನಮ್ಮ ಮಾಸ್ಟ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ಆ ಮಾಸ್ಟರ್ ನೋಡುವಾಗ, ಅವ್ನು ಗಿಟಾರ್ ಹೇಳ್ಕೊಡ್ತಾ ಟೀಚರ್ನ ನೋಡುವಾಗ ಅವ್ನಿಗೊಂದು ಮನಸ್ಸು ಅಲ್ಲೇ ಇತ್ತು, ಕ್ಲೀನ್ ಬಾರಿಸ್ತಿದ್ದ. ಆದ್ರೆ ನಾವು ಆ ಸ್ಥಳದಲ್ಲಿ ಇದ್ರೆ ಗಿಟಾರ್ ಬಾರಿಸ್ಬೇಕು, ಯಾರು ದುಡ್ಡು ಹಾಕ್ತಾರೆ, ಬ್ರದರ್ ಎತ್ಕೋ ದುಡ್ಡು ಆಮೇಲೆ ನೋಡ ಬ್ರದರ್, ಅಲ್ಲಿ ಡೈಮಂಡ್ ಬಿತ್ತು, ಆಮೇಲೆ ಗಿಟಾರ್ನ ಸೈಡ್ ಇಟ್ಟು ಫಸ್ಟ್ ದುಡ್ಡು ಎತ್ಕೊಂಡ್ಬಿಡ್ತೀವಿ. ಹಲ್ಲೆಲೂಯಾ. ಮನುಷ್ಯರು ಹೆಂಗೆ ಅಂದ್ರೆ ಏನ್ಗೆ ನಾವು ಆ ಜಾಗ ಸಕ್ಕದ ಗಿಟಾರ್ ಬಾರಿಸ್ತಾ ಇರ್ತೀವಿ ಅನ್ಕೊಳ್ಳಿ, ಕಣ್ಗಳು ನಮ್ಮ ಕಣ್ಣಲ್ಲಿರುತ್ತೆ. ಓ ಅವ್ರು ಎಷ್ಟು ರೂಪಾಯಿ ದುಡ್ಡು ಹಾಕರು, ಇವ್ರು ಡೈಮಂಡ್ ಹಾಕರು, ಹಂಗೆ ಮೈಂಡ್ ಹಂಗೆ ಸಕ್ಕದ ಚೇಂಜ್ ಆಗುತ್ತೆ. ಅಲ್ಲಲ್ಲಿಯಾ. ಆದರೆ ನಮ್ಮ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ನೀನು ನೋಡುವುದೇ ಆದರೆ ನಿನ್ನ ಜೀವಿತ ಶತ್ರು ಅನೇಕ ಆಸೆ ತಂದಾಗ್ತಾನೆ, ಅನೇಕ ಮೈಂಡನ್ನು ಟರ್ನ್ ಮಾಡ್ತಾನೆ. ಅದಕ್ಕೆ ವಾಕ್ಯ ನಿನ್ನ ಜೀವಿತ ಹೃದಯಕ್ಕೆ ಹೋಗದಂತೆ ಬೇಡವಾದ ದುರಾಲೋಚನೆಗಳು, ಕೆಟ್ಟ ತೀರ್ಮಾನಗಳು ಶತ್ರು ತಂದಾಗ್ತಾನೆ. ಆದ್ರೆ ನಿನ್ನ ದೃಷ್ಟಿ ದೇವರಲ್ಲಿರುವುದೇ ಆದ್ರೆ, ಕ್ರಿಸ್ತ ಯೇಸುವಿನ ನಿನ್ನ ದೃಷ್ಟಿ ಇರುವುದೇ ಆದ್ರೆ, ನನ್ನ ದೇವರು ಇದೇ ದಿನ ನಿನ್ನನ್ನು ತಿರುಗಿ ಜೀವಿಸುವಂತೆ ಮಾಡ್ತಾರೆ. ಹಲ್ಲೆಲೂಯಾ. ಅನೇಕರ ಕಣ್ಣುಗಳು ಮುಚ್ಚಲ್ಪಟ್ಟಿದೆ. ಎಷ್ಟು ಜನ ಅಂತೀರಾ? ನಮ್ಮ ಅನೇಕರ ಕಣ್ಣುಗಳು ಇದರಿಂದ ನಾವು ನೋಡುವುದಾದ್ರೆ
ಆತ್ಮಿಕ ಜೀವಿತದಲ್ಲಿ ಮುಚ್ಚಲ್ಪಟ್ಟಿದೆ. ದೇವರು ನಮ್ಮ ಜೀವಿತದಲ್ಲಿ ಏನ್ ಹೇಳ್ತಾ ಇದ್ದಾರೆ, ದೇವರು ನಮ್ಮ ಕರೆದಂತ ಉದ್ದೇಶವೇನು, ದೇವರು ನಮ್ಮ ಒಂದು ಗ್ರಾಮದಲ್ಲಿ, ಈ ಒಂದು ಮನೆಯಲ್ಲಿ, ಈ ಒಂದು ಕಂಪನಿಲಿ ಕೆಲಸಕ್ಕೆ ಇಟ್ಟಿದ್ದಾರೆ, ದೇವರ ಉದ್ದೇಶ ಏನು ಗೊತ್ತಿಲ್ಲದೆ ನಾವು ಒದ್ದಾಡ್ತಾ ಇದ್ದೀವಿ. ಅಲ್ಲೆಲ್ಲ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡುವುದಾದ್ರೆ ಪ್ರಿಯ ದೇವರ ಮಗುವೆ ಒಂದು ಕನಸು ಬೀಳ್ತಿದೆ ಅಂದ್ರೆ ಸುಮ್ಮನೆ ಸಾಧಾರಣವಾಗಿ ಕನಸು ಬೀಳೋದಿಲ್ಲ. ಮುಂದೆ ಏನೋ ವಿಷಯ ಇದೆ, ಅದರ ಮೇಲೆ ಹೋರಾಡಿ ನೀನು ಪ್ರಾರ್ಥನೆ ಮಾಡಿ ಜಯ ಹೊಂದಬೇಕು ಅಂತ ದೇವ್ರು ತಿಳಿಯಪಡಿಸ್ತಾರೆ. ನಾವೇನ್ ಮಾಡ್ತೀವಿ, ಕನಸ ಅಯ್ಯೋ ಇದು ಯಾವ್ದೋ ಕೆಟ್ಟ ಕನಸು ಗುಬ್ರ ಹಾಕೊಂಡು ಮತ್ತೆ ಕಂಬಳಿ ಗುಬ್ರ ಹಾಕೊಂಡು ಹೂವನ್ನು ಚಳಿ ಮಾಡ್ಕೊಂತೀವಿ. ಕನಸು ಬಿಟ್ಟು ಎದ್ದಿ ಪ್ರಾರ್ಥಿಸ್ರಿ. ಅಲ್ಲೆಲ್ಲ ಸತ್ಯವಾದ ನೋಡುವುದಾದ್ರೆ ದೇವರು ಏನೇ ಮಾಡ್ಬೇಕು ತನ್ನ ಭಕ್ತರಿಗೆ ತಿಳಿಸಿ ಹೇಳಿದ್ದಾರೆ. ಅಲ್ಲೆಲ್ಲ ತಿಳಿಸಿ ಮಾಡುವಂತ ಕಾರ್ಯ ಇದೆ. ಒಬ್ಬ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ದೇವರ ಶಬ್ದವನ್ನು ಕೇಳ್ತಾನೆ. ಯಾವಾಗ ನೀನು ಪ್ರಾರ್ಥನೆ ಮಾಡುವುದೇ ಆದ್ರೆ ನೀನು ರೇಷನ್ ಲಿಸ್ಟ್ ತಗೊಂಡು ಹೋಗೋದಲ್ಲ. ಅಲ್ಲೆಲ್ಲ ಎಸ್ವೆ ನಮ್ಮ ಮಗ ಹಂಗಾದ್ರೆ ನಮ್ಮ ಮಕ್ಳು ಹಿಂಗಾಯ್ತು, ಬಾಡೆ ಕಟ್ಟಬೇಕು, ದುಡ್ಡು ಕೊಡ್ಬೇಕು, ಸಾಲಗಾರ ಕೊಡ್ಬೇಕು, ಅವ್ರು ಕೊಡ್ಬೇಕು. ನೋ, ನೀನ್ ರೇಷನ್ ಲಿಸ್ಟ್ ಎಲ್ಲ ಮನೇಲಿ ಇಟ್ಟಿ ಮೊದಲು ದೇವ್ರ ನೀನ್ ಏನ್ ಹೇಳ್ತೀಯ ಇದನ್ನ, ಇವತ್ತು ನನ್ನ ಜೀವನದ ನಿನ್ನ ಉದ್ದೇಶ ಏನಿದೆ, ನನ್ನ ಕರೆದಂತ ನಿನ್ನ ಚಿತ್ತ ಏನಿದೆ, ಈ ದಿನ ಕಳೆದಂತ 2025 ಸೋದೋದಂತ ದಿನ ನಾವು ಅನುಭವಿಸಿದ್ದೇವೆ, ಕಷ್ಟದ ದಿನ ಅನುಭವಿಸಿದ್ದೇವೆ, ಕಣ್ಣೀರ ದಿನ ನಾವು ಅನುಭವಿಸಿದ್ದೇವೆ. ಅಲ್ಲಿಯ ಎಲ್ಲರೂ ಕೈ ಬಿಟ್ಟಂತ ಪರಿಸ್ಥಿತಿ ನಾವು ಅನುಭವಿಸಿದ್ದೇವೆ. ಹೌದಲ್ವಾ? ಹೌದಲ್ವಾ? ಎಷ್ಟೋ ಬಾರಿ ನಾವು ನಂಬಿದವರು ನಮ್ಮನ್ನ ಕೈ ಬಿಟ್ರು, ನಮ್ಮ ಜೊತೆ ಪ್ರೀತಿಯಿಂದ ಮಾತಾಡಿದವರು ನಮ್ಮನ್ನ ನಿಂದಿಸಿದ್ರು. ಆದ್ರೆ ಈ ಒಂದು ಹೊಸ ವರ್ಷದ ನನ್ನ ದೇವರು ಹೊಸ ಕಾರ್ಯ ಮಾಡ್ತಾರೆ. ಅಲ್ಲೆಲ್ಲ ನಾನು ನಿಮ್ಮನ್ನ ತಿರುಗಿ ಜೀವಿಸುವಂತೆ ಮಾಡುತ್ತೇನೆ. ಅಲ್ಲೆಲ್ಲ ಮನುಷ್ಯನ ಹೇಳ್ತಿರುವಂತ ಮಾತಲ್ಲ, ನನ್ನ ತಂದೆ ದೇವರು ನಿನಗಾಗಿ ಈ ಮುಂಜಾನೆ ವೇಳೆಯಲ್ಲಿ ನೀನು ಅನೇಕ ಸೋತುವಂತ ವಿಷಯಗಳ ಮೇಲೆ, ನೀನು ಕಣ್ಣೀರಿಟ್ಟಂತ ವಿಷಯಗಳ ಮೇಲೆ, ನೀನು ಗೋಳಾಡಿದಂತ ವಿಷಯಗಳ ಮೇಲೆ, ನೀನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ ವಿಷಯದ ಮೇಲೆ ನನ್ನ ದೇವರು ಹೇಳ್ತಿರೋ ಮಾತು ನಿನ್ನನ್ನು ತಿರುಗಿ ಜೀವಿಸುವಂತೆ ಮಾಡ್ತಾನೆ. ಅಲ್ಲೆಲ್ಲ ಎಷ್ಟು ಜನ ನಂಬ್ತೀರಾ? ಇವತ್ತು ನನ್ನ ದೇವರನ್ನ ಪ್ರಾರ್ಥನೆ ಕೇಳ್ತಾರೆ, ನನ್ನ ದೇವರನ್ನ ಮರುತ್ತರ ಕೊಡ್ತಾರೆ. ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ದೇವರ ದೃಷ್ಟಿಯಲ್ಲಿ ಒಬ್ಬ ನಂಬಿಗಸ್ತನಾಗಿರ್ತಾನೆ. ನೀನು ನಂಬಿಗಸ್ತನಾಗಿರುವುದೇ ಆದ್ರೆ ನಂಬಿಗಸ್ತನ ಪ್ರಾರ್ಥನೆ ದೇವರ ಕೇಳ್ತಾರೆ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಇವತ್ತು ನನ್ನ ದೇವರು ನಿನ್ನ ನಂಬಿಗಸ್ತನಾಗಿ ಆರಿಸಿಕೊಂಡಿದ್ದಾರೆ. ಅಲ್ಲೆಲ್ಲ ಇವತ್ತು ಶತ್ರು ಆದವನು ಏನೇನೋ ಬಂದೆ ನಾವೇನ್ ಮಾಡ್ತೀವಿ, ತೀರ್ಮಾನ ನಾವು ಏನ್ ಮಾಡ್ತೀವಿ, ಆ ಕಡೆ ತಪ್ಪಾಗಿ ತೀರ್ಮಾನ ಮಾಡ್ತೀವಿ. ಸತ್ಯವೇದ ನೋಡುವುದಾದ್ರೆ ಆದಿಕಾಂಡ 13ನೇ ಅಧ್ಯಾಯ ನೋಡುವುದಾದ್ರೆ ಅಲ್ಲಿ ಲೋಟನು ಅಬ್ರಾಮನ ವಿಷಯ ನೋಡ್ಬೋದು. ಹೌದಲ್ವಾ? ಇಬ್ರು ಶ್ರೀಮಂತರು, ದನ ಕಾಯುವರು ಮಧ್ಯದಲ್ಲಿ ಯಾವ ಗಲಾಟೆ ನಡೀತಾ ಇರ್ತದೆ, ಜಗಳ ನಡೀತಾ ಇರ್ತದೆ. ಅಲ್ಲೆಲ್ಲ ಇಲ್ಲೇ ಇದ್ದೀರಾ? ಆ ಜಗಳ ನಡೆಯುವಾಗ ಆ ಲೋಟ ಒಂದು ಅವ್ರಿಬ್ರು ತೀರ್ಮಾನ ಮಾಡಿ, ಅವನ ಕಡೆ ನೀನು ಈ ಕಡೆ ಹೋಗಿ ನಾನು ಆ ಕಡೆ ಹೋಗ್ತಾರೆ ತೀರ್ಮಾನ ಮಾಡ್ತಾರೆ. 13ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ನೋಡುವಾಗ ಅಲ್ಲಿ ಹೇಳ್ತಾರೆ, ಓದೋದು ಬೇಕಿಲ್ಲ ಪರವಾಗಿಲ್ಲ, ಆ ಲೋಟನ ಒಂದು ತೀರ್ಮಾನ ಮಾಡ್ತಾರೆ. ವಾವ್, ಅಲ್ಲಿ ಸೊದೋಮ್ ಗೊಮೋರ ಪಟ್ಟಣ ಯೋರ್ದಾನ್ ಹೊಳೆ ಸಖತ್ತಾಗಿದೆ, ನಾ ಅಲ್ಲಿ ಹೋಗ್ತೀನಿ, ನೀನು ಇಲ್ಲೇ ಇರುವಂತ ಕಾನಾನ್ ದೇಶವನ್ನು ಬಿಟ್ಬಿಟ್ಟು ಇವನು ಅಲ್ಲಿ ಹೋಗ್ತಾನೆ. ಯಾರು? ಲೋಟನು. ಅಲ್ಲೆಲ್ಲ ಆ ಸೊದೋಮ್ ಗೊಮೋರ ಪಟ್ಟ ದೇವರ ದೃಷ್ಟಿ ಏನಾಗಿತ್ತು? ಪಾಪದಲ್ಲಿತ್ತು. ಅಲ್ಲೆಲ್ಲ ಶಾಪದಲ್ಲಿತ್ತು. ನೆಕ್ಸ್ಟ್ ದೇವರ ದಂಡ ತೀರ್ಮಾನ, ಅವನು ದಂಡ ತಗೊಂಡ ತೀರ್ಮಾನ ದಿನಗಳಾಗಿತ್ತು. ಆದ್ರೆ ಅದನ್ನು ಗೊತ್ತಿಲ್ಲ. ನೋಡಲು ಸೂಪರ್ ಆಗಿದೆ, ಅಲ್ಲಿ ಗಿಡ ಮರಗಳಿದೆ, ಅಲ್ಲೆಲ್ಲ ವನಗಳು, ನೀರು, ಕಾವಲಿಗಳು ಎಷ್ಟು ಸೂಪರ್ ಆಗಿದೆ ಅಂತ ಅದನ್ನ ಮೇಲೆ ಒಂದು ದೃಷ್ಟಿ ಇಟ್ಟ. ತೀರ್ಮಾನ ಏನಾಯ್ತು? ತಪ್ಪಾಯ್ತು. ಅಲ್ಲೆಲ್ಲ ಈ ದಿನದಲ್ಲಿ ಕಳೆದ ವರ್ಷ ಅನೇಕ ತೀರ್ಮಾನಗಳು ನಾವು ತೆಗೆದು ದಾರಿ ತಪ್ಪಿದ್ದೇವೆ. ಪ್ರಾರ್ಥನೆ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಆದ್ರೆ ಪ್ರಾರ್ಥನೆ ಮಾಡಿ ತೀರ್ಮಾನ ಮಾಡಿ ಮರೆತು ಹೋಗಿದ್ದೇವೆ. ಪ್ರಿಯ ದೇವರ ಮಗುವೆ, ನಾವು ಅನೇಕ ಬಾರಿ ತೀರ್ಮಾನದಲ್ಲಿ ಸೋತು ಹೋಗಿದ್ದೇವೆ. ಅದಕ್ಕಾಗಿ ಈ ದಿನ ದೇವರು ಹೇಳ್ತಿರೋದು ಮಾತು, ಅಲ್ಲೆಲ್ಲ ನಿನ್ನನ್ನು ತಿರುಗಿ ಈ ದಿನ ನಾನು ಜೀವಿಸುವಂತೆ ಮಾಡ್ತೇನೆ. ಎಷ್ಟು ಜನ ನಂಬ್ತೀರಾ? ತೀರ್ಮಾನದಲ್ಲಿ ನಾವು ಸೋತೋಗಿರ್ಬೋದು, ಅಲ್ಲೆಲ್ಲ ತೀರ್ಮಾನದಲ್ಲಿ ನಾವು ಸೋತೋಗಿರ್ಬೋದು, ಆದ್ರೆ ನನ್ನ ದೇವರು ಸೋಲಿಸುವ ದೇವರಲ್ಲ. ನಿನ್ನ ವಿರುದ್ಧವಾಗಿ ಬರುವಂತ ಶತ್ರುವ ಮೇಲೆ ಹೋರಾಡಿ ಅದರ ಮೇಲೆ ಜಯವನ್ನು ಕೊಡೋ ದೇವರು ನನ್ನ ದೇವರಾಗಿದ್ದಾನೆ. ಒಂದು ದಾರಿದ ಶತ್ರು ಬಂದ್ರೆ 7 ದಾರಿಲಿ ಚದುರಿ ಹೋಗುವಾಗ ನನ್ನ ದೇವರು ಮಾಡ್ತಾರೆ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಅಲ್ಲಿ ಲೋಟನ ತೀರ್ಮಾನ ಏನಾಗಿತ್ತು? ತಪ್ಪಾದ ತೀರ್ಮಾನವಾಗಿತ್ತು. ನಾವು ಕಳೆದ ಬಾರಿ ಅನೇಕ ತೀರ್ಮಾನ ತಪ್ಪಾಗಿರ್ಬೋದು. ಇವತ್ತು ನನ್ನ ದೇವರು ಹೇಳ್ತಾ ಇದ್ದಾರೆ, ನಾವು ಒಪ್ಪಿಸಿಕೊಡುವುದೇ ಆದರೆ, ನಾನು ಆ ವಾಕ್ಯಕ್ಕೆ ತಗ್ಗಿಸಿಕೊಡುವುದೇ ಆದರೆ ನಮ್ಮ ಜೀವಿತದಲ್ಲಿ ತಿರುಗಿ ಜೀವಿಸುವಂತ ನನ್ನ ದೇವರು ಮಾಡ್ತಾರೆ. ಅಲ್ಲೆಲ್ಲ ಇನ್ನೊಂದು ವಾಕ್ಯ ಬೇಗ ತೆಗೆದು ಅಪೊಸ್ತಲರ ಕೃತ್ಯಗಳು 25 6ನೇ ವಾಕ್ಯ ನೋಡೋಣ. 26ನೇ ಅಧ್ಯಾಯ ಬನ್ನಿ. 26ನೇ ಅಧ್ಯಾಯ 6ನೇ ವಾಕ್ಯ. ಈಗಲೂ ಈಗಲೂ ದೇವರು ನಮ್ಮ
ಮಾಡಿದ ವಾಗ್ದಾನವು ನೆರವೇರುವುದೆಂಬ. ಒಂದು ನಿಮಿಷ, ಇಲ್ಲಿ ದೇವರು ಹೇಳ್ತಿರೋದು ಮಾತು ಈಗಲೂ. ಅಲ್ಲಿ ವಾಕ್ಯನ ಸ್ಪಷ್ಟವಾಗಿ ಅಬ್ಸರ್ವ್ ಮಾಡಬೇಕು. ಮೊದಲಂತ ಈಗಲೂ ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವು ನೆರವೇರುವುದೆಂಬ ನಿರೀಕ್ಷೆಯನ್ನು ಕುರಿತೇ ವಿಚಾರಿಸಲ್ಪಡುವನಾಗಿ ಇಲ್ಲಿ ನಿಂತಿದ್ದೇನೆ. ಎಷ್ಟು ಜನ ನಂಬ್ತೀರಾ? ಇವತ್ತು ನಮ್ಮ ಮಧ್ಯೆ ಯೇಸು ಕ್ರಿಸ್ತನ ಇದ್ದಾನೆ. ನನಗಾಗಿ ನಿನಗಾಗಿ ನ್ಯಾಯ ತೀರಿಸುವುದಕ್ಕಾಗಿ, ಶತ್ರು ನಿನ್ನ ಜೀವಿತದಲ್ಲಿ ಬಂದಿರುವ ಹೋರಾಟದಿಂದ ಬಿಡಿಸುವುದಕ್ಕಾಗಿ. ಹಲ್ಲೆಲೂಯಾ. ಈಗಲೂ ನನ್ನ ದೇವರು ನಿನಗೋಸ್ಕರ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ನಿಂತಿದ್ದಾನೆ. ಎಲ್ಲಿ ಇಬ್ಬರು ಮೂವರು ಕೂಡಿ ಪ್ರಾರ್ಥಿಸ್ತಾರೋ ಅವರ ಮಧ್ಯೆ ನಾನು ಇರುತ್ತೇನೆ. ನಂಬುತ್ತೀರಾ? ಇವತ್ತು ನಿನ್ನ ಭವಿಷ್ಯದ ಕುರಿತಾಗಿ ನೀನು ಪ್ರಾರ್ಥನೆ ಮಾಡ್ತಿರ್ಬೋದು, ಮಕ್ಕಳ ಕುರಿತಾಗಿ ನೀನು ಪ್ರಾರ್ಥನೆ ಮಾಡ್ತಿರೋದು, ನಿನ್ನ ಕೆಲಸದ ಕುರಿತಾಗಿ ಪ್ರಾರ್ಥನೆ ಮಾಡ್ತಿರೋದು. ಹೌದು, ನಾನು ಈಗಲೂ ಅನೇಕ ಪಿತೃಗಳಿಗೆ ಮಾಡಿದಂತ ವಾಗ್ದಾನಗಳನ್ನು ಮರ್ತೋಗಿಲ್ಲ. ನಿನಗಾಗಿ ಈಗಲೂ ನೆರವೇರಿಸಕ್ಕೆ ನಾನು ಸಿದ್ಧವಾಗಿದ್ದೇನೆ. ಎಷ್ಟು ಜನ ನಂಬ್ತೀರಾ? ವಾಗ್ದಾನ ಮಾಡಿದ ನಂಬಿಗಸ್ತನು. ಆತನು ಸಾಧಾರಣ ವ್ಯಕ್ತಿ ಅಲ್ಲ. ನಿನ್ನನ್ನು ತಾಯಿಯ ಗರ್ಭದಲ್ಲಿರುವಾಗ ಕರೆದಾತನು. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಈಗಲೂ ನಮ್ಮ ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ಈ ವೇಳೆಯಲ್ಲಿ ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಿಸಕ್ಕೆ ನಮ್ಮ ದೇವರು ಸಿದ್ಧವಾಗಿದ್ದಾನೆ. ನಾವು ಸಾಧಾರಣವಾದ ವ್ಯಕ್ತಿ ಇಲ್ಲ. ಅದಕ್ಕಾಗಿ ದೇವರ ದೃಷ್ಟಿ ನಾವು ಯಾರಾಗಿದ್ದೇವೆ? ನಂಬಿಗಸ್ತರಾಗಿದ್ದೇವೆ. ಎಷ್ಟು ಜನ ನಂಬ್ತೀರಾ? ಸುಮ್ಮನೆ ಬದರ್ ನನ್ನ ಬಗ್ಗೆ ಯಾಕೆ ಹೇಳ್ಬೇಡ, ನೀನು ಮಾತಾಡು, ನನ್ನ ಕಷ್ಟ ನನಗೆ ಗೊತ್ತು. ನೋ, ನಿನ್ನ ಕಷ್ಟ 1000 ಇರ್ಬೋದು, ಅದ್ರ ಮಧ್ಯೆ ನೀನು ದೇವರು ನೋಡ್ಕೋ. ದೇವರು ಹುಡುಕುವುದೇ ಆದ್ರೆ ಶುಭ ಕೃಪೆ ನಿನ್ನನ್ನು ಹಿಂಬಾಲಿಸಿ ಬರುವುದು. ಅವೆಲ್ಲ ಉದಾಹರಣೆ ಕೊಟ್ಟು ಆ ಮಗು ಗಿಟಾರ್ ಬಾರಿಸ್ಬೇಕಾದ್ರೆ ಟೀಚರ್ನ ನೋಡ್ತಿತ್ತು, ಹೌದಲ್ವಾ? ಟೀಚರ್ ನೋಡ್ಬೇಕಾದ್ರೆ ಮ್ಯೂಸಿಕ್ ಪರ್ಫೆಕ್ಟ್ ಆಗಿ ಬಂತು. ಜನಗಳು ನೋಡಿದ್ರೆ ಟಸ್ಪಟಾಕಿ ಆಗಿರೋದು. ಅಲ್ಲೆಲ್ಲ ಆ ಟೈಮಿಂಗ್ಸ್ ಇರ್ತದೆ. ಅಲ್ಲೊಂದು ಫಂಕ್ಷನ್ ಅಂತ ಬರ್ತದೆ, ಒಂದು ಅರ್ಧ ಗಂಟೆ 20 ನಿಮಿಷ, ಹೌದಾ? 20 ನಿಮಿಷ ಮ್ಯೂಸಿಕ್ ಬಾರಿಸುವಂತ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಕೊಟ್ಟಿರ್ತಾರೆ. ಆದ್ರೆ ಆ ಒಂದು ಮಗು ಯಾವಾಗ ಟೀಚರ್ ನೋಡ್ತು, ಆ ಟೈಮ್ ಕರೆಕ್ಟ್ ಪರಿಪೂರ್ಣ ಮಾಡ್ತು. ಅಲ್ಲೆಲ್ಲ ಅದೇ ಟೀಚರ್ನ ಬಿಟ್ಟು ಕೊಟ್ಟಂತ ದುಡ್ಡನ್ನ ಇಲ್ಲ ಡೈಮಂಡ್ ಜನಗಳನ್ನ ಕೇಕ್ ಹಾಕಿ ನಗುವವರ ಜನಗಳನ್ನ ಅಥವಾ ನಿಂದಿಸುವಂತ ಜನಗಳನ್ನ ಇವನೇನ್ ಮಹಾ ಇವನೇನು ಅಂತ ಜನಗಳನ್ನ ನಿಂದಿಸ್ತಾರಲ್ಲ, ಅವ್ರನ್ನ ನೋಡ್ಕೊಂಡಿದ್ರೆ ಅಲ್ಲಿ ಟೈಮಿಂಗ್ಸ್ ಪರಿಪೂರ್ಣ ಆಗ್ತಿರ್ಲಿಲ್ಲ. ಅಲ್ಲೆಲ್ಲಾ ಯಾಕಂದ್ರೆ ಏಕಾಗ್ರತೆ ಅವರ ಟೀಚರ್ ಇತ್ತು. ಇವತ್ತು ನಮ್ಮ ಏಕಾಗ್ರತೆ ದೇವರಲ್ಲಿ ಇರಬೇಕು. ಜನಗಳು 1000 ಹೇಳ್ತಾರೆ, ಜನಗಳು ನಿಂದಿಸ್ತಾರೆ, ಅಪಮಾನ ಪಡಿಸ್ತಾರೆ, ದುಡ್ಡುಗಳು ಬಂದ್ರೆ ಮೈಂಡ್ ಚೇಂಜ್ ಮಾಡ್ತಾರೆ. ನೋಡು, ಅವ್ರು ಎಷ್ಟು ಶ್ರೀಮಂತರು, 3 ಹೆಕ್ಟೇರ್ ಬಿಲ್ಡಿಂಗ್ ಕಟ್ಬಿಟ್ರು, ನಿನ್ನ ಹತ್ರ ಏನಿದೆ? ಅಲ್ಲಲ್ಯ ಶತ್ರು ಬರೋದು ಅಭಿಷೇಕ್ತನನ್ನೇ ಹೋರಾಡೋ ಅಭಿಷೇಕ್ತನ ದೇವರ ಮುಂದೆ ನಂಬಿಗಸ್ತನಾಗಿರುವನ ಮೇಲೆ ಶತ್ರು ಹೋರಾಡೋದು. ಯಾಕಂದ್ರೆ ಶತ್ರು ಕೆಲಸ ಅಲ್ಲಿ ಏನು ನಡೆಯಲ್ಲ. ಅಲ್ಲಲ್ಯ ಉದಾಹರಣೆಗೆ ದೇವರ ಮಗುವೆ ನಾವು ಉದಾಹರಣೆ ಜೊತೆ ಸಖತ್ತು ಸ್ನೇಹಿತ, ನಮ್ಮ ಬ್ರದರ್ ಅನ್ಕೊಳ್ಳಿ, ಒಳ್ಳೆ ಬ್ರದರ್, ಅನಿ ಬ್ರದರ್, ಓಕೆನಾ? ಇನ್ನೊಬ್ಬ ಎನಿಮಿ ಇರ್ತಾನೆ. ನಾನು ಯಾವಾಗ ಅನ್ಕೊಂಡ್ರೆ ಆಚೆ ಕಾರ್ ಹತ್ತೋದು ಬರೋದು ನೋಡ್ತಾ ಇರ್ತಾನೆ. ನಾನು ಜಾಸ್ತಿ ಅವನ ಗುರು ಅಬ್ಸರ್ವ್ ಮಾಡ್ತೀನ, ಬ್ರದರ್ ಮೇಲೆ ಅಬ್ಸರ್ವ್ ಮಾಡ್ತೀನ. ಬ್ರದರ್ ಸ್ನೇಹಿತ, ಅವನ ಮೇಲೆ ನಂಬಿಕೆ, ಶತ್ರು ಮೇಲೆ ನನಗೆ ಕಣ್ಣು. ಅದೇ ಪ್ರಕಾರ ಶತ್ರುಗೆ ನಾವು ಶತ್ರುಗಳಾಗಿದ್ದೇವೆ. ಅಲ್ಲಲ್ಯ ಶತ್ರು ನಿನ್ನ ಮೇಲೆ ಕಣ್ಣು. ನೀನು ಎಲ್ಲಿ ಹೋಗ್ತೀಯಾ, ಎಲ್ಲಿ ಮಲಗ್ತೀಯಾ, ಒಳ್ಳೆ ನಿದ್ದೆ ಹಾಕಿದ್ಯಾ, ಓ ನೋಡಿ ಎಂತ ಕೆಟ್ಟಗಿದ್ರೆ ಕೆಟ್ಟ ಒಂದು ಕನ್ಸು ಕೊಟ್ಟೆ ಎಬ್ಬಿಸ್ಬಿಡ್ತೀನಿ, ಟಕ್ಕಂತ ಕೆಟ್ಟ ಕನ್ಸು ಕೊಟ್ಟೆ ಮಹಾದ ಬ್ಯಾಬಿದ್ದು ಇರಬೇಕು. ಶತ್ರುವೆ, ನಾನು ನೋಡಿ ಇದ್ದಬೇಡ, ಪೋಪಿ ಚಾಚಿ ಗದರಿಸ್ರಿ, ಆ ಸೈತಾನ ಓಡ್ತಾನೆ. ಅಲ್ಲಲ್ಲಿ ದುರ್ವಾಕ್ಯದೆ, ಸೈತಾನ ಗದರಿಸ್ರಿ, ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಈ ಮುಂಜಾನೆ ವೇಳೆಯಲ್ಲಿ ಎಲ್ಲರ ಭಯದ ಆತ್ಮಗಳು ಓಡಬೇಕು. ಎಷ್ಟು ಜನ ಭಯದಲ್ಲಿದ್ದೀರಾ, ಎಷ್ಟು ಜನ ಗೊಂದಲದಲ್ಲಿದ್ದೀರಾ? ನಾನು ದೇವ್ರು ಹೇಳ್ತಿರೋದ ಮಾತು, ನಾನು ದೇವ್ರು ಈ ದಿನ ನಿನ್ನನ್ನು ತಿರುಗಿ ಎಬ್ಬಿಸ್ತೇನೆ. ಅಲ್ಲೆಲ್ಲ ಮನುಷ್ಯನ ಎಬ್ಬರ್ಸಕ್ ಆಗೋದಿಲ್ಲ. ಆತ್ಮಿಕ ಜೀವಿತ ನೋಡುವುದಾದ್ರೆ ಮನುಷ್ಯ ನಿನ್ನ ಎಬ್ಬರ್ಸಕ್ ಆಗೋದಿಲ್ಲ. ಮನುಷ್ಯರು ಬಂದು ಎಷ್ಟು ಸಂತೈಸ್ಬೋದು, ಏನಮ್ಮ ಚೆನ್ನಾಗಿದ್ಯಾ, ಏನಪ್ಪ ಚೆನ್ನಾಗಿದ್ಯಾ, ಕಷ್ಟನ ಸಂಕಟನ ಎಷ್ಟು ಮಾತಾಡ್ಬೋದು. ನನ್ನ ದೇವರು ನಿನ್ನ ಆತ್ಮಿಕವಾಗಿ ನೋಡುವಾಗ ನಿನ್ನ ಆತ್ಮಿಕವಾಗಿ ಎಷ್ಟು ಸೋತೋಗಿದ್ಯಾ, ಎಷ್ಟು ಕಣ್ಣೀರಿಟ್ಟಿದ್ಯಾ, ಎಷ್ಟು ದಾಹ ನಿನ್ನ ಹೃದಯದಲ್ಲಿದೆ ಅಂತ ದೇವ್ರನ್ನ ನೋಡುವಂತನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಇವತ್ತು ನನ್ನ ದೇವರನ್ನ ತಿರುಗಿ ಎಬ್ಬಿಸಲು ಸಿದ್ಧವಾಗಿದ್ದಾರೆ. ಎಲ್ಲ ಸೋತು
ಹೋದಂತ ವಿಷಯಗಳ ಮೇಲೆ ನನ್ನ ದೇವರು ಜಯ ಕೊಡ್ತಾರೆ. ಸೋತು ಹೋದಂತ ವಿಷಯಗಳ ಮೇಲೆ ನನ್ನ ದೇವರು ಬಲವನ್ನು ಕೊಡ್ತಾ ಇದ್ದಾರೆ. ಅನೇಕರು ಬಂದು ನಿನ್ಗೆ ಬಲ ಇಲ್ಲ, ನಿನ್ಗೆ ಶಕ್ತಿ ಇಲ್ಲ, ವಯಸ್ಸಾಯ್ತು, ಶರೀರಕ್ಕೆ ಮಾತ್ರ ವಯಸ್ಸಾಗಿದೆ, ನಿನ್ನ ಆತ್ಮಕ್ಕೆ ವಯಸ್ಸಾಗಿಲ್ಲ. ನಿನ್ನ ಆತ್ಮ ದೇವರದಾಗಿದೆ. ಈ ಮಣ್ಣಾಗೋದ ಈ ಶರೀರ ಈ ಲೋಕದಲ್ಲಿ ಮಾತ್ರ. ನಿನ್ನಲ್ಲಿ ತನ್ನ ಶ್ವಾಸವನ್ನು ಊದಿ ಕೊಟ್ಟಂತ ಆತ್ಮ ದೇವರ ಆತ್ಮವಾಗಿದೆ. ದೇವರ ಆತ್ಮ ನಿನ್ನಲ್ಲಿರುವಾಗ ಭಯಕ್ಕೆ ಜಾಗವಿಲ್ಲ. ಅಲ್ಲೆಲ್ಲ ಹೋರಾಟಕ್ಕೆ ಜಾಗವಿಲ್ಲ, ಶತ್ರುಗೆ ಜಾಗವಿಲ್ಲ, ಅನಾರೋಗ್ಯಕ್ಕೆ ಜಾಗವಿಲ್ಲ, ಮಾಟಮಂತ್ರಕ್ಕೆ ಜಾಗವಿಲ್ಲ. ಸೈತಾನನ ಎಲ್ಲ ಕಾಲಗಳು ಇದೇ ಗಳಿಗೆಯಲ್ಲಿ ಅದು 7 ದಾರಿ ಚದರಿ ಪಾತ್ರಕ್ಕೆ ದಾಖಲೆ. ಆಲಯದಲ್ಲಿ ಹುಟ್ಟದಾಗಿಂದ ಗೂನಾಗಿ ಇದ್ಲು. ದೇವರು ಬರುವಾಗ ಮುಟ್ಟುವಾಗಲೇ ಅದ್ಭುತ ನಡೆದಿದೆ. ಅನೇಕ ದಿನಗಳಿಂದ ಗೂನಾಗಿದ್ಲು. ಈ ದಿನ ಅನೇಕ ಪಾರಂಪರಿಕ ಇದ್ದಂತ ಒಂದು ಬಲಯದ ಮೇಲೆ ನನ್ನ ದೇವರನ್ನು ಜಯವನ್ನು ಕೊಡ್ತಾ ಇದ್ದಾರೆ. ಹೆಚ್ಚು ಜನ ನಂಬ್ತೀರಾ? ಓ, ಬಂಧನದಲ್ಲಿರುವಂತ ಕೈನ ದೇವರು ಕರೆದಿಲ್ಲ. ಆ ಗೂನಸ್ರು ಎಷ್ಟು ವರ್ಷಗಳಿಂದ, ಎಷ್ಟು ದಿನಗಳಿಂದ ಒಂದು ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ. ದೇವರ ಮಗುವೆ, ಈ ಮುಂಜಾನೆ ವೇಳೆಯಲ್ಲಿ ಯಾವ ವಿಷಯದ ಮೇಲೆ ನಾವು ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ ಇದ್ದೇವೆ, ಯಾವ ವಿಷಯದಲ್ಲಿ ಎದ್ದೇಳಕ್ಕಾಗದಿರುವಂತ ವಿಷಯಗಳಿದ್ದೇವೆ, ಅದರ ಮಧ್ಯದಲ್ಲಿ ದೇವರು ಹೇಳ್ತಿರುವಂತ ಮಾತು, ಈಗ ನಾನು ತಿರುಗಿ ನಿನ್ನನ್ನು ಎಬ್ಬಿಸುವಂತೆ ನಾನು ಮಾಡ್ತೇನೆ. ಎಷ್ಟೋ ಬಾರಿ ನಾವು ಅನ್ಕೋತೀವಿ ಪ್ರಾರ್ಥನೆ ಮಾಡ್ಬೇಕು, ಉಪವಾಸ ಮಾಡ್ಬೇಕು, ತೀರ್ಮಾನ ತೆಗಿತೀವಿ, ಆದ್ರೆ ಪ್ರಾರ್ಥನೆ ಮಾಡಕ್ ಆಗೋದಿಲ್ಲ. ಅಲ್ಲಲ್ಲಿಯ ಎಷ್ಟೋ ಬಾರಿ ಅನ್ಕೋತೀನಿ, ದೇವ್ರೆ ನನ್ನ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಇದಕ್ಕೆ ಬೇಕಾದ ಸಾಂಪತ್ಯ ನನ್ನ ಹತ್ರ ಇಲ್ಲ, ನಾನು ಈ ತರ ಪ್ಲಾನ್ ಮಾಡಿದ್ದೀನಿ, ಈ ತರ ಹಿಂಗ್ ಮಾಡ್ಬೇಕು, ವಿದ್ಯಾಭ್ಯಾಸ, ಭವಿಷ್ಯ, ಮಕ್ಕಳ ಕುರಿತಾಗಿ ಏನೋ ಪ್ಲಾನ್ ಮಾಡ್ತೀವಿ, ಏನು ನಡೆಯಲ್ಲ. ಯಾಕಂದ್ರೆ ಶತ್ರು ಎಲ್ಲ ತಡೆ ಮಾಡ್ತಾ ಇರ್ತಾನೆ. ನೀನು ದೇವರ ದೃಷ್ಟಿಯಲ್ಲಿ ನಂಬಿಗಸ್ತನಾಗಿರುವಾಗ ನೀನು ಶತ್ರುಗೆ ಶತ್ರು ಆಗಿದ್ಯಾ? ಇದನ್ನ ಎಚ್ಚೆತ್ಕೊಳ್ಬೇಕು. ಈ ವೇಳೆ ನಿನ್ನ ಸಂಪತ್ತಿಗೆ ವಿಷಯದ ತಡೆ ಮಾಡುವಂತ ಶತ್ರು ನಿನ್ನ ಗತಿಸ್ಬೇಕು. ಅಲ್ಲಲ್ಲಿಯ ಎದ್ದೇಳಕ್ಕಾಗದೇ ಇರುವಂತ ವಿಷಯವನ್ನ ಶತ್ರು ಏನೇನು ಬೇಲಿ ಹಾಕಿದನೋ ಆ ಬೇಲಿಗಳನ್ನ ಮುರಿಬೇಕು. ಅಲ್ಲೆಲ್ಲುಯ ಯೋಬನ ಕುಟುಂಬವನ್ನು ಬೇಲಿ ಹಾಕಿದ. ಸೈತಾನನು ಹೋಗಿ ಏನ್ ಮಾಡ್ದ? ದೇವ್ರೇ, ನೀನ್ ಆ ಕುಟುಂಬಕ್ಕೆ ಏನ್ ಮಾಡಿದೀರಾ? ಬೇಲಿ ಹಾಕಿದ್ಯಾ. ಇವತ್ತು ಪ್ರತಿಯೊಬ್ಬರು ಈ ಪ್ರಾರ್ಥನೆ ಮುಗಿಸಿ ಹೋಗುವಾಗ ಒಂದು ಬೇಲಿ ಒಟ್ಟಿಗೆ ಎದ್ದೇಳಬೇಕು. ನಿನ್ನ ಕುಟುಂಬ ನಿನ್ನ ಬೇಲಿ ಹಾಕಿರುವುದೇ ಆದರೆ ನಿನ್ನ ಸಾಂಬಾರಿಕ ವಿಷಯದಲ್ಲಿ, ನಿನ್ನ ಆರ್ಥಿಕತೆ ವಿಷಯದಲ್ಲಿ, ನಿನ್ನ ಪ್ರಾರ್ಥನೆ ವಿಷಯದಲ್ಲಿ ಶತ್ರು ಮುಟ್ಟಕ್ಕಾಗೋದಿಲ್ಲ. ಅಲ್ಲೆಲ್ಲ ಅನೇಕರ ಬೇಲಿಗಳು ಕಳಚೋಗಿದೆ. ಅದಕ್ಕೆ ಹೇಳಿದೆ, ಈ ಕಳೆದ ವರ್ಷ ಅನೇಕರ ಕಣ್ಣುಗಳು ಮುಚ್ಚಲ್ಪಟ್ಟಿತ್ತು. ಈ ವರ್ಷ ಆತ್ಮಿಕ ಜೀವಿತದಲ್ಲಿ ನನ್ನ ದೇವರು ಪ್ರತಿಯೊಬ್ಬರ ಕಣ್ಣುಗಳನ್ನು ತೆರೀತಾ ಇದ್ದಾರೆ. ಅಲ್ಲೇಲಿಯ ನಿನ್ನ ಕಣ್ಣುಗಳು ಮುಚ್ಚಲ್ಪಟ್ಟ ಅವಸ್ಥೆಯಲ್ಲಿರ್ಬೋದು. ಇವತ್ತು ನೀನು ಸಭೆಯಿಂದ ಹೋಗುವಾಗ ಶತ್ರು ಮುಚ್ಚಿದಂತ ಎಲ್ಲ ಬಾಗಿಲುಗಳನ್ನು ನನ್ನ ದೇವರು ಒಡಿತಾ ಇದ್ದಾರೆ. ನೆನಸಾದ ರೀತಿಯಲ್ಲಿ ನೀನು ಮಾಡಕ್ಕಾಗದಂತಿರುವ ರೀತಿಯಲ್ಲಿ ದೇವರು ಮಾಡುವಂತ ಕಾರ್ಯಗಳು ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ, ಯಾವ ಮನುಷ್ಯನ ಅದು ಊಹಿಸಿಲ್ಲ. ಅಲ್ಲೇಲಿಯ ಎಷ್ಟು ಜನ ನಂಬ್ತೀರಾ? ನಿಮ್ಮನ್ನ ಇಲ್ಲಿ ಎತ್ತಂಗಡಿ ಮಾಡಿಸ್ಬೇಕು, ನಿಮ್ಮನ್ನ ನಾಶ ಪಡಿಸ್ಬೇಕು, ಶತ್ರು 1000 ಪ್ಲಾನ್ ಮಾಡಬಹುದು. ಅಲ್ಲಲ್ಲಿಯ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಒಂದ ಎರಡ ಅನೇಕವಿದ್ದರು, ಯೆಹೋವನು ಹೇಳ್ತಾ ಹೇಳ್ರಿ. ಇವತ್ತು ನೀನು ದೇವರ ದೃಷ್ಟಿಯಲ್ಲಿ ನೀನು ನೀತಿವಂತನಾಗಿರುವಾಗ ಶತ್ರು ಅನೇಕ ಕಷ್ಟ ತಂದಾಗ್ತಾನೆ. ಕಷ್ಟದಲ್ಲಿ ಪ್ರಿಯ ದೇವರ ಮಗುವೆ ಬಿದ್ದು ಹೋಗ್ಬೇಡ. ಕಷ್ಟದಲ್ಲಿ ಕಣ್ಣೀರಿಗ್ಬೇಡ. ಕಷ್ಟದಲ್ಲಿ ಇನ್ನೊಬ್ಬರು ಬಾಗಿಲಿಂದ ನೀನು ಹೋಗ್ಬೇಡ. ನನ್ನ ದೇವರು ಬಿಡಿಸಲು ಸಿದ್ಧವಾಗಿದ್ದಾನೆ. ಯಾರು ಜಾಸ್ತಿ ನಂಬಿಗಸ್ತರಾಗಿರ್ತಾರೋ, ಯಾರು ಜಾಸ್ತಿ ದೇವ್ರ ಕರೆ ಕೊಟ್ಟಿರ್ತಾರೋ, ದೇವ ದೃಷ್ಟಿಯಲ್ಲಿ ನೀತಿವಂತನಾಗಿ ನೀನು ಜೀವಿಸಿರುವುದೇ ಆದರೆ ಅನೇಕ ಶತ್ರು ಪ್ಲಾನ್ ಮಾಡ್ತಾನೆ. ಅಲ್ಲಲ್ಲಿ 1 ನಿಮಿಷ ನೀರು ಕೊಡ್ತೀನಿ. ಅಲ್ಲಲ್ಲಿಯ
ಸಂತೋಷವಾಗಿದ್ದೀರಾ? ಅಲ್ಲೆಲ್ಲ ಇವತ್ತು ನಮ್ಮ ದೇವರು ನಮ್ಮ ತಿರುಗಿ ಎಬ್ಬಿಸಲು ಸಿದ್ಧವಾಗಿದ್ದಾರೆ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲ್ಲ ಆದ್ರೆ ಸೈತಾನನ ಜೊತೆಲೆ ಇದ್ದು ಕಾರ್ಯ ಮಾಡ್ತಾನೆ. ಅಲ್ಲೆಲ್ಲ ಅಲ್ಲೆಲ್ಲ ಪೇತ್ರ ಬಂದು ಯೇಸುಸ್ವಾಮಿ ಅಂತಾರೆ, ನೀನು ಯಾರು ಅಂತೀಯ ಹೇಳ್ದವನು. ಅಲ್ಲೆಲ್ಲ ನೀನು ದೇವಕುಮಾರನು, ಅನೇಕರು ಹೇಳ್ತಾರೆ ಪ್ರವಾದಿಗಳು ಬಂದು ಎದುರು ಯಾರು ನೀನೇನಂತೀಯ ಅಂದಾಗ ದೇವರ ಕುಮಾರನು, ಹೌದಲ್ವಾ? ಆದ್ರೆ ಹಂಗೆ ಮುಂದೆ ಹೋಗುವಾಗ ಇನ್ನೇನು ಯೇಸುಸ್ವಾಮಿ ಒಂದು ಸಾಯೋ ಪರಿಸ್ಥಿತಿ ಬಂತು ಅಂದಾಗ ಅವನೇನ್ ಹೇಳ್ತಾನೆ, ನಿನಗೆ ಹಿಂಗ ಆಗ್ಬಾರ್ದಿತ್ತು. ಏನಂದ್ರೆ ಸ್ವಾಮಿ ಗದರ್ಸಿದ್ರು ಅಲ್ಲಿ. ಅಲ್ಲೆಲ್ಲ ಜೊತೆಯಲ್ಲೇ ಇರ್ತಾನೆ, ಶತ್ರುವಾದ ಜೊತೆಲೇ ಇರ್ತಾನೆ, ಚುಚ್ಚಿ ಇನ್ನೊಬ್ಬನ ಕಡೆ ಎಬ್ಬಿಸ್ಬಿಡ್ತಾನೆ. ಅಲ್ಲೆಲ್ಲ ಇವತ್ತು ನಮ್ಮನ್ನ ಪ್ರೀತಿಯಿಂದ ಮಾತಾಡ್ತಾರೆ ಬ್ರದರು, ಪ್ರೀತಿಯಿಂದ ಮಾತಾಡ್ತಾರೆ ಸಿಸ್ಟರ್. ನಾವು ಏನ್ ಮಾಡ್ತೀವಿ, ನಮ್ಮ ಕಷ್ಟಗಳೆಲ್ಲ ಅವ್ರಿಗೆ ಸಿಸ್ಟರ್ ನಮ್ಮ ಕಷ್ಟ ಹಿಂಗಾಯ್ತು, ನಮ್ಮ ಕುಟುಂಬ ಹಿಂಗಾಯ್ತು, ನಮ್ಮ ಗಂಡ ಹಿಂಗಂತ ಅಂದ್ಬಿಟ್ಟು ಎಲ್ಲ ತಗೊಂಡು ಹೋಗ್ತೀವಿ. ಆದ್ರೆ ಸಮಯ ಬರುವಾಗ ಅವ್ರ ಇನ್ನೊಬ್ರಿಗೆ ಸಿಸ್ಟರ್ ಕೇಳಲ್ಲ, ಅವ್ರ ಮನೆ ದೋಸೆ ತೂತು ಅಲ್ಲಲ್ಲಿಯ. ಹೌದಾ ಜನಗಳ ಸ್ವಭಾವ ಅದು. ಅಲ್ಲಲ್ಲಿಯ ಇವತ್ತು ನಿಮ್ಮನ್ನ ಪ್ರೀತಿಯಿಂದ ಮಾತಾಡ್ತಾರೆ, ಸಮಯ ಬರುವಾಗ ನಿನ್ನ ವಿರುದ್ಧ ಇನ್ನೊಬ್ಬರ ಹತ್ರ ಚುಚ್ತಾರೆ. ಅಲ್ಲಲ್ಲಿಯ ಇವತ್ತು ಶತ್ರು ನಿನ್ನ ಜೀವಿತದಲ್ಲಿ ಏನೇನ್ ಪ್ಲಾನ್ ಮಾಡಿದಾನೆ ಅದನ್ನ ಕಂಡಿಡಿದು ಜಯ ಹೊಂದಬೇಕು. ಅನೇಕ ನಾವು ಅನ್ಕೋತೀವಿ, ಅಪ್ಪ ಬ್ರದರ್ ನಮ್ಗೆ ಸಾಲ ಮೇಲೆ ಸಾಲ, ಕಷ್ಟ ಮೇಲೆ ಕಷ್ಟ, ಶತ್ರು ಬಾಣ ಹಾಕಿದ್ದಾನೆ ಅದಕ್ಕೆ ಸಾಲ ಆಗಿದೆ. ಇವತ್ತು ಆ ಶತ್ರುನ ಎಲ್ಲ ಕೋಟೆ ಕೊತ್ತಲು ಮುರಿಯಲೆ, ಎಲ್ಲ ಸಾಲಗಳು ಮುರಿಯಲ್ಪಡ್ತವೆ. ಅಲ್ಲೆಲ್ಲ ಅನೇಕರು ಅನ್ಕೋತಾರೆ, ಏಸಪ್ಪ ನನ್ ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ನೋವು, ಸುಸ್ತು, ಎದ್ದಳಕಾಲ, ಕುತ್ಕೊಳಕಾಲ, ಯಾವಾಗೂ ಪಕ್ಕೆ ನೋವು, ಹೊಟ್ಟೆ ನೋವು, ಇಳ್ದೋ ರೋಗನ ಕರಿಯೋದು. ದಾರಿ ಹೋಗ್ತಾ ಇರ್ದೆ ಅದ್ರ ಪಾಡ್ಗ ಸೈತಾನ, ಓ ನನ್ಗೆ ಹೊಟ್ಟೆ ನೋವುತೈತೆ, ಯಾರೋ ನನ್ನ ಕರೀತವ್ರ ಸರೋದು ಹೊಡಿಬೋದಿದೆ. ಸೈತಾನ ಏನ್ ಮಾಡ್ತದೆ, ರೋಡಲ್ಲಿ ಹೋಗ್ತಾ ಇರ್ತದೆ, ಸಿಂಹೋದೋಪಾದಿಯಲ್ಲಿ ಯಾರನ್ನು ನುಂಗಲಿ. ಅಲ್ಲೆಲ್ಲ ನುಂಗ್ತಾ ಇರ್ತದೆ, ಕಾಯ್ತಾ ಇರ್ತದೆ ಬೀದಿಯಲ್ಲಿ, ಗ್ರಾಮದಲ್ಲಿ. ನಾವೇನ್ ಮಾಡ್ತೀವಿ, ನಟನೆ ಮಾಡೋದು ಜಾಸ್ತಿ ಅನೇಕರು. ಓ ನನಗೆ ಹೊಟ್ಟೆ ನೋವುತ್ತಾಯ್ತಪ್ಪ, ಕೇಳಿದ್ರೆ ಆರಾಮಾಗಿತ್ತು, ಇಲ್ಲ ಆಚೆ ಹೋಗೋದು ಬೇಡ. ಅಲ್ಲಲ್ಲಿಯ ಇನ್ನೂ ಸ್ಕೂಲ್ ಮಕ್ಕಳು ಏನ್ ಮಾಡ್ತಾರೆ, ಇವತ್ತು ನಂಗೆ ಹೊಟ್ಟೆ ನೋವು, ಲೂಸ್ ಮೋಷನ್ ಅಂದ್ಬಿಟ್ಟು ಮನೇಲಿ ಇತ್ತು, ನಾವು ಎಷ್ಟೋ ಸರಿ ಚಿಕ್ಕ ಜಾಕ್ಬಿಟ್ಟು ಓಡೋದು ಎಲ್ಲಲ್ಲಿ. ಆದ್ರೆ ಸೈತಾನ ಏನ್ ಮಾಡ್ತಾನೆ, ಕರೀತಾ ಇದ್ರೆ ಬಯಸದೇ ಬಂದ ಭಾಗ್ಯ. ಸೈತಾನ ಏನ್ ಮಾಡ್ತಾರೆ, ಅಟ್ಯಾಕ್. ಅವ್ರಿಗೆ ಹೋಗೋದ್ರಲ್ಲೇ ಜೊತೆ ಇನ್ನೊಂದು 7 ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅಲ್ಲಿ ಹೃದಯ ಖಾಲಿ ಇದೆ. ಅಲ್ಲೆಲ್ಲಿಯ ಕುಂಡಿಸ್ಬೇಕಾದ್ರೂ ನೀನ್ ಕುಣಿಸೋದೇ ಆದ್ರೆ ಸೈತಾನ ಬರಲ್ಲ. ಅಲ್ಲೆಲ್ಲಿಯ ನಾನು ಅವಾಗಲೇ ಹೇಳಿದೆ, ಗಿಟಾರ್ ಬಾರಿಸ್ಬೇಕಾದ್ರೆ ಯೇಸುಸ್ವಾಮಿನಲ್ಲಿ ನೋಡ್ದ, ಹೌದಲ್ವಾ? ಯೇಸುಸ್ವಾಮಿನ ನೋಡುವಾಗ ಅಲ್ಲಿ ಏನಾಯ್ತು, ಕ್ಲೀನ್ ಬಾರಿಸ್ತ, ಹೌದಲ್ವಾ? ಅದಕ್ಕಾಗಿ ನಮ್ಮ ದೃಷ್ಟಿ ಕ್ರಿಸ್ತನಲ್ಲಿ ಇರಬೇಕು. ಅಲ್ಲೆಲ್ಲಿಯ ಇಲ್ಲೇ ಇದ್ರಾ? ಯಾಕಂದ್ರೆ ನಾವು ಒಂದು ಲೋಕದ ಆಸೆ ಮೇಲೆ, ಲೋಕದ ಮೇಲೆ ಆಸೆ ಇಟ್ಟರೆ ನಶಿಸಿ ಹೋಗುತ್ತೆ. ಇನ್ನೊಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಒಂದು ಫುಲ್ ಬಂಗ್ಲೆ ಇರ್ತದೆ, ಇಲ್ಲ ಕೇಳಿದ್ರೆ ಒಂದು ಬಂಗ್ಲೆ ಫುಲ್ಲು ಅರಮನೆ ಹತ್ರ ಕಟ್ಟಿರ್ತಾರೆ. ಆ ಅರಮನೆನ ಒಬ್ಬ ವ್ಯಕ್ತಿ ಓನರ್ಗೆ ಕಷ್ಟ ಬಂದ್ಬಿಡ್ತೀನಿ, ಅದನ್ನ ಸಾಲ ಮಾಡಿ ಮಾರೋ ಪರಿಸ್ಥಿತಿ. ಆದರೆ ಅವ್ನು ಮಾರೋಕೆ ಇಷ್ಟ ಇಲ್ಲ, ಮಾರಲೇಬಾರ್ದು, ಹೆಂಗನ ಮಾಡಿ ಅರಮನೆ ಉಳಿಸ್ಕೋಬೇಕು ಅಂತ ಒಂದು ಆಸೆ ಇರ್ತೈತೆ. ಉಳಿಸ್ಕೊಳಕ್ಕೆ ಏನೋ ಪ್ರಯತ್ನ ಮಾಡ್ತಾರೆ. ಒಬ್ಬ ಬಂದು ಹೋಗ್ತಾ ಇರ್ತಾನೆ, ನೀನು ಅರಮನೆನ ಬರ್ಕೊಟ್ಬಿಡು, ನನಗೆ ಎಷ್ಟು ಬೇಕು ಡಬ್ಬಲ್ ದುಡ್ಡು ಕೊಡ್ತೀನಿ ಅಂತ. ಅವಾಗ ಆ ವ್ಯಕ್ತಿ ಹೇಳ್ತಾನೆ, ಅರಮನೆನ ಕೊಡೋದೇ ಇಲ್ಲ ಅಂತ. ಅವಾಗ ಇವತ್ತು ಹೆಂಗ ಕಿತ್ಕೋಬೇಕಲ್ಲ ಅಂತ ಏನು ಮಾಡ್ತಾರೆ, ಪ್ಲ್ಯಾನ್ ಮಾಡಿ, ಆಯಿತು ನೀನು ಅರಮನೆನ ಒಂದು ಸ್ವಲ್ಪ ಜಾಗ ಒಂದು ಮಳೆ ಹೊಡ್ತೀನಿ, ಆ ಮಳೆ ಹೊಡೆಯೋಷ್ಟು ಜಾಗ ಮಾತ್ರ ನನಗೆ ಬೇಕು, ಇನ್ನು ಮಿಕ್ಕಿದ್ರೆ ನಿಂದೆ ಅಂತ ಹೇಳ್ತಾರೆ. ಆಗ ಇವನು ಓನರ್ ದೊಡ್ಡ ಪ್ಯಾಲೇಸಲ್ಲಿ ಚಿಕ್ಕ ಜಾಗ ಅಂತಾರೆ, ಆಯ್ತಾಯ್ತು ದಂಡ ಡೀಲ್ ಅಂತಾರೆ, ಹೌದಲ್ವಾ? ಆ ಮಳೆ ಹೊಡೆದ್ಬಿಟ್ಟು ಅವ್ನು ಹೋಗ್ತಾನೆ, ಈ ಜಾಗ ಮಾತ್ರ ನಿಂದು, ಈ ಮಳೆನ ಮುಟ್ಲಬಾರ್ದು, ತೆಗಿಲಬಾರ್ದು, ನಾನು ನಾಳೆ ಬರ್ತೀನಿ ಅಂತ. ಆಗ ಅವ್ರ ಹೆಂಡತಿ ಮಕ್ಕಳಿಂದ ದುಡ್ಡು ಇಸ್ಕೊ, ಆ ಎಂಜಾಯ್ಮೆಂಟ್ ಹೋಗಿ ನೋಡ್ದ, ಚಿಕ್ಕ ಮಳೆ ಹೊಡೆದು ಎಷ್ಟೋ ದುಡ್ಡು ಸಿಕ್ಬಿಡ್ತು, ಖುಷಿ ಇರ್ತಾರೆ. ಅಲ್ಲೆಲ್ಲಿಯ ಆದರೆ ನೆಕ್ಸ್ಟ್ ದಿನ ಬರ್ತಾನೆ, ಒಂದು ಚೀಲ ಹೊತ್ಕೊಂಡ್ಬರ್ತಾನೆ, ಸತ್ತೋಗಿರುವಂಥ ಹೆಗ್ಣಗಳು, ಸತ್ತೋಗಿರುವಂಥ ಮೀನುಗಳು, ಸತ್ತೋಗಿರುವಂಥ ಎಲ್ಲ ಮುಂದೆ ತಗ್ಲಾಗ್ತಾನೆ. ಅಲ್ಲೆಲ್ಲಿಯ ತಗ್ಲಾಕ್ದಾಗ ಅಲ್ಲಿ ಏನಾಗ್ತದೆ, ದಿನ ಡೇ ಬೈ ಡೇ ಏನಾಯ್ತು, ಸ್ಮೆಲ್, ಗಾಳಿ ಇರಕ್ಕಾಗಲ್ಲ. ಅಲ್ಲೆಲ್ಲಿಯ ಅವಾಗ ಏನ್ ಮಾಡ್ತಾನೆ, ಅವಾಗ ಫೋನ್ ಮಾಡ್ತಾನೆ, ಬಸ್ ತಗೊಂಡೋಗೋ, ನೋ ಮುಟ್ಲೇಬಾರ್ದು, ಅಗ್ರಿಮೆಂಟ್ ಅಂದ್ರೆ ಅಗ್ರಿಮೆಂಟ್, ಮಾತು ಅಂದ್ರೆ ಮಾತು. ಇಲ್ಲಿ ಮಳೆ ತೆಗಿಬೇಡ, ಅದಕ್ಕೆ ನಾನು ಜಾಗ ಆಸೆ ಕೊಟ್ಟಿದ್ದೇನೆ. ಈ ಪ್ಯಾಲೇಸ್ ಅವ್ನು ಕೇಳ್ದ, ಕೊಟ್ಟಿಲ್ಲ. ಅರೆ ಜಾಗ ಚಿಕ್ಕ ಜಾಗ ಮಾತ್ರ ಕೊಟ್ಟಿದ್ದೇನೆ, ಹೌದು ಆಯ್ತು ಅಂತ ಅವ್ನು ಏನ್ ಮಾಡ್ದ, ಹೆಂಡತಿ ಮಕ್ಕಳ ಫುಲ್ಲು ಮಳೆ ಗಲಾಟೆ, ಅಪ್ಪ ವಾಸ್ತಲ್ಲಿ ಇರಕತ್ತಿಲ್ಲ, ಹೆಂಡತಿ ರೀ ಅಂತ ಗಬ್ಬು ವಾಸ್ತೆ, ಚಿಕ್ಕ ಜಾಗ ಇರಕ್ಕಾಗ್ತಿಲ್ಲ ಅಂತ ಮನೇಲಿ ಫುಲ್ ಗಲಿಬಿಲಿ ಆಗಿ ತಗೊಂಡ ಮುಂದೆ ಗುಡಿಸ್ತಾಗಿದ್ರು.
ಗುಡ್ಸ್ಲು ಕೊಟ್ಟಿರ್ತಾರೆ. ಅವಾಗ ಅವ್ನು ಬಂದು ಕೇಳ್ತಾನೆ, ಹೆಂಗ ತೆಗಿಯೋ, ನಾವು ತೆಗಿಯಲ್ಲ. ಲಾಸ್ಟ್ ಬೇಜಾರಾಗಿ ಅವನ್ನ ಆ ಬಗ್ಲಿಂದ ಅವ್ನು ಬರ್ಕೊಡ್ತಾನೆ. ಅಲ್ಲಲಿಯ ಅಲ್ಲಲಿಯ ನಾವೇನಂದ್ರೆ ಈ ಲೋಕದ ಆಸೆ ಮೇಲೆ, ಲೋಕದ ಆಸೆ ಪಾಸ್ತಿ ಮನಸ್ಸಿಡುವುದೇ, ಆದ್ರೆ ಅದು ಶಾಶ್ವತವಲ್ಲ. ಕ್ರಿಸ್ತನ ಪ್ರೀತಿಯೇ ಶಾಶ್ವತವಾದದ್ದು. ಕರೆದಾತನ ನಂಬಿಗಸ್ತನಾದ ದೇವರಾಗಿದ್ದಾನೆ. ಇನ್ನು ತಾಯಿಯ ಗರ್ಭದಲ್ಲಿರುವಾಗಲೇ ಮಗಳೇ ಮಗನೇ ಎಂದು ಹೆಸರು ಕರೆದಾತನು. ಎಷ್ಟೋ ಬಾರಿ ನಾವು ಸೋತೋಗಿರ್ತೀವಿ, ಎಷ್ಟೋ ಬಾರಿ ಕಣ್ಣೀರಿಂದ ಇರ್ತೀವಿ, ಎಷ್ಟೋ ಬಾರಿ ಅನಾರೋಗ್ಯದಲ್ಲಿರ್ತೀವಿ, ಬಂಧು ಮಿತ್ರ ನಮ್ಮನ್ನ ಕೈ ಬಿಡದ ಪರಿಸ್ಥಿತಿ, ಕೆಲಸ ಇಲ್ಲದ ಸಮಯದಲ್ಲಿ ದೇವರನ್ನ ಕರಾರ್ದ ನಡೆದಿಲ್ವಾ? ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ನಾವು ಅನ್ಕೋತೀವಿ ನಮ್ಮ ಮಕ್ಕಳು ದೂರದಲ್ಲಿ ಇದ್ದಾರೆ, ನಾನು ಇಲ್ಲಿದ್ದೇನೆ. ಅಲ್ಲಲ್ಲಿಯ ದೇವರು ಕಾಪಾಡಿಲ್ಲ ಅಂದ್ರೆ ಎಲ್ಲೂ ಜೀವನ ಮಾಡಕ್ಕಾಗೋದಿಲ್ಲ. ದೇವರ ಕೃಪೆ ನಿನ್ನಲ್ಲಿರುವುದೇ ಅಂತ ಇದುವರೆಗೂ ನಾವು ಜೀವಿಸಿದ್ದೇವೆ. ಅಲ್ಲಲ್ಲಿಯ ನಾವು ಬದುಕಿದ್ರು ದೇವರ ಕೃಪೆ, ಸತ್ರು ದೇವರ ಕೃಪೆ. ಆದ್ರೆ ಇರುವ ಕ್ಷಣವರೆಗೂ ನಾವು ನಂಬಿಗಸ್ತರಾಗಿರ್ಬೇಕು. ಎಷ್ಟು ಜನ ನಂಬ್ತೀರಾ? ಅಲ್ಲಲ್ಲಿಯ ಇವತ್ತು ದೇವರು ನಮ್ಮನ್ನ ತಿರುಗಿ ಎಬ್ಬಿಸಲು ಸಿದ್ಧವಾಗಿದ್ದಾರೆ. ಅಲ್ಲಲ್ಲಿಯ ಎಷ್ಟು ಜನ ನಂಬ್ತೀರಾ? ತಿರುಗಿ ಎಬ್ಬಿಸುವಾಗ ಇನ್ನೊಂದು ಚಿಕ್ಕ ಸತ್ಯವೇದ ನೋಡುವುದಾದ್ರೆ ಲಾಜರ್ನ ವಿಷಯ ನೋಡ್ಬೋದು, ಹೌದಲ್ವಾ? ಅಲ್ಲಲ್ಲಿಯ ಇಲ್ಲೇ ಇದ್ರಾ? ಬಂದು ಯೇಸುವೇ, ನಿನ್ನ ಪ್ರಾಣ ಸ್ನೇಹಿತ ಅನಾರೋಗ್ಯದಲ್ಲಿದ್ದಾರೆ, ನೀನು ಹೋಗಿ ನೋಡಲ್ವಾ? ನೀನು ಹೋಗಿ ನೋಡಲ್ವಾ? ಅವ್ರಿಗೆ ಏನ್ ಹೇಳ್ತಾರೆ? ಈ ರೋಗ ಅವನಿಗೆ ನಾಶ ಪಡೆದ ಮರಣಕ್ಕಾಗಿ ಬಂದಿದ್ದಲ್ಲ. ಯೇಸು ಏನಿದ್ದು ಮರಣಕ್ಕಾಗಿ ಬಂದದಲ್ಲ, ದೇವರ ಮಹಿಮೆಗಾಗಿ. ಅಲ್ಲಲ್ಲಿಯ ಹಂಗೆ ಮುಂದೆ ಹೋದ್ಮೇಲೆ ಇನ್ನೊಂದು ವಿಷಯ ಕೇಳುತ್ತೆ. ಲಾಜರ್ ಸತ್ತೋದ. ಅವಾಗ ಸ್ನೇಹಿತರು ಹೇಳಿರ್ಬೋದು, ಯೇಸುವೆ ಅವನ್ನ ರೋಗಕ್ಕೊಂದು ಬಂದಿಲ್ಲಪ್ಪ, ಅಂತ್ಯ ಸಂಸ್ಕಾರ ಹೋಗೋಣ. ಅಲ್ಲಲ್ಲಿಯ ಅಂತ್ಯ ಸಂಸ್ಕಾರ ಮಾಡ್ಕೊಂಬಣ್ಣ ಬಾಬಾ ಅಂತ ಹೇಳ್ತಾನೆ. ಅವಾಗ ಅಲ್ಲಲ್ಲಿಯ ಅವನೇ ಯೇಸು ಮುಂದೆ ಮಾತಾಡ್ತಾರೆ. ಏನಂತಾನೆ? ಲಾಜರ್ನ ಸತ್ತಿಲ್ಲ, ನಿದ್ರೆ ಮಾಡ್ತಾ ಇದ್ದಾರೆ, ನಾನು ಹೋಗಿ ನನ್ನ ಸಹೋದರನ ಎಬ್ಬಿಸ್ಬೇಕು ಅಂತ. ಈ ಲೋಕದ ದೃಷ್ಟಿಯಲ್ಲಿ ಸತ್ತು ಹೋಗಿದ್ದ, ಆದ್ರೆ ದೇವರ ದೃಷ್ಟಿಯಲ್ಲಿ ನಿದ್ರೆ ಮಾಡ್ತಾ ಇದ್ದಾನೆ. ಅನೇಕ ವಿಷಯದ ನಾವು ಈ ಲೋಕದಲ್ಲಿ ಸತ್ತು ಹೋದಂತ ಪರಿಸ್ಥಿತಿಯಲ್ಲಿ ಆತ್ಮದ ಜೀವಿತ ನೋಡುವುದಾದ್ರೆ ಅನೇಕ ರೀತಿಯಲ್ಲಿ ಸತ್ತು ಹೋದಂತ ಪರಿಸ್ಥಿತಿಯಲ್ಲಿ ಇವತ್ತು ನನ್ನ ದೇವರು ಸತ್ತು ಹೋಗಿರುವಂತ ವಿಷಯಗಳ ಮೇಲೆ ದೊಡ್ಡ ಜಯವನ್ನು ಅನುಗ್ರಹಿಸ್ತಾರೆ. ಅಲ್ಲೇಲೂಯ. ಇವತ್ತು ಅಲ್ಲೇನಾಯ್ತು? ಬಂದು ಸಹೋದರ ಲಾಜರ್ ಸತ್ತೋದ ಅಂತ ಹೇಳ್ತಾ ಇದ್ದಂಗೆ ಅಲ್ಲಿ ಎಷ್ಟೊಮ್ಮೆ ಲಾಜರ್ನು ಸತ್ತಿಲ್ಲಪ್ಪ, ನಿದ್ರೆ ಮಾಡ್ತಾ ಇದ್ದಾನೆ, ನಾನು ಹೋಗಿ ನನ್ನ ಸಹೋದರನ ಎಬ್ಬಿಸ್ಬೇಕು. ಹಂಗೆ ಮುಂದೆ ಹೋಗ್ತಾರೆ. ಹೋಗುವಾಗ ಅಲ್ಲಿ ಹೋಗ್ತಾ ಇದ್ದಂಗೆ ಮಾಡ್ತಾಳೆ ಬರ್ತಾಳೆ. ಮಾಡ್ತಾಳೆ, ಯೇಸುವೇ ಯೇಸುವೇ ನೀನು ಇದ್ದಿದ್ರೆ ತಮ್ಮಂಗೇನು ಆಗ್ತಿರ್ಲಿಲ್ಲ, ಸಾಯ್ತಾ ಇರಲಿಲ್ಲ. ಇಲ್ಲ ಅಲ್ಲಲ್ಲಿಯ ಅವನು ಸಾಯಲ್ಲಮ್ಮ, ಮತ್ತೆ ಎದ್ದೇಳ್ತಾನೆ. ಓ ಅವಾಗ ಗೇಲಿ, ನನಗ್ ಗೊತ್ತು ಬಿಡು, ಕಡೆ ದಿನದಲ್ಲಿ ನಾನು ತಮ್ಮ ಎದ್ದು ಬರುವನು. ಅಲ್ಲೂ ಯೇಸುವನ್ನ ಗೇಲಿ ಮಾಡ್ತಾನೆ. ಅಲ್ಲಲ್ಲಿಯ ಕಡೆ ದಿನದಲ್ಲಿ ಯೇಸುವೆ ಎದ್ಬಿಡ್ತು, ನನಗೆ ಗೊತ್ತಪ್ಪ. ಏನ್ ಇವಾಗ ಹೇಳೋದು ನೀನು? ನೋ. ಅಲ್ಲೇಲಿಯ ಸಮಾಧಿಯ ಗವಿ ಹತ್ರ ಹೋಗಿ, ಲಾಜರನೇ ಎದ್ದು ಬಾ. ಎದ್ದು ಬರುವಾಗ ಸತ್ತು ಹೋಗಿರುವಂತ ವ್ಯಕ್ತಿ ಎದ್ದು ಬಂದ. ಅಲ್ಲೇಲಿಯ ಅಲ್ಲೇಲಿಯ ಲಾಜರನ ಎಬ್ಬಿಸಿದಂತ ದೇವರು ಇದೇ ದಿನದಲ್ಲಿ, ಇದೇ ವರ್ಷದಲ್ಲಿ ಅನೇಕ ಕಾರ್ಯಗಳಲ್ಲಿ ನಮ್ಮ ದೇವರು ತಿರುಗಿ ಜೀವಿಸುವಂತೆ ಮಾಡುವರಾಗಿದ್ದಾರೆ. ಎಷ್ಟು ಜನ ನಂಬ್ತೀರಾ? ಇವತ್ತು ನಮ್ಮ ದೇವರು ತಿರುಗಿ ಜೀವಿಸುವಂತೆ ಮಾಡ್ತಾರೆ. ಪ್ರಾರ್ಥನೆ ಜೀವಿತ ತಿರುಗಿ ಜೀವಿಸುವಂತೆ ಮಾಡ್ತಾರೆ. ಭಯದ ವಿಷಯದ ಮೇಲೆ ದೇವರು ಬಿಡುಗಡೆ ಕೊಟ್ಟಿದ್ದಾರೆ. ಅಲ್ಲೇಲಿಯ ಎಷ್ಟು ಜನ ನಂಬ್ತೀರಾ? ನಂಬೂರು ಆಮೇನ್. ಅಲ್ಲೇಲಿಯ ಇಲ್ಲೇ ಇದ್ರಾ? ಯಾಕೆ ನಿಮ್ಗೆ ಇನ್ನ ಕಳವಳ? ನನ್ನ ದೇವರು ತಿರುಗಿ ಜೀವಿಸುವಂತೆ ಮಾಡ್ತಾರೆ. ಅಲ್ಲೇಲಿಯ ಮುಂದೆ ಇರೋ ರೋಗದವ್ರಿಗೆ 38ನೇ ವಾಕ್ಯ ಅದನ್ನ ಸರಿ 8ನೇ ಅಧ್ಯಾಯ 30ನೇ ವಾಕ್ಯ ಬನ್ನಿ. ಯಾಕೆ ಜೀವಿಸುವಂತೆ ಮಾಡ್ತಾರೆ ಅಂತ ನೋಡೋದಾದ್ರೆ ಇಲ್ಲಿ ಎಲ್ಲ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಮತ್ತು ಯಾರನ್ನು ಮೊದಲು ನೇಮಿಸಿದ್ದೇನೋ ಅವರನ್ನು ಕರೆದನೋ, ಯಾರನ್ನು ಕರೆದನೋ. ಒಂದು ನಿಮಿಷ, ಇಲ್ಲಿ ದೇವ್ರ ವಾಕ್ಯ ಮತ್ತು ಯಾರನ್ನು ನೇಮಿಸಿದ್ದೇನೋ. ಅಲ್ಲೇಲೂಯ. ಇಲ್ಲೇ ಇದ್ದೀರಾ? ದೇವ್ರು ನನ್ನನ್ನ ನಿನ್ನನ್ನು ನಾವು ಇನ್ನೂ ಪಿಂಡವಾಗಿರ್ಬೇಕಾರೆ ಭಕ್ತರೊಂದು ಸ್ಥಳ ಇದ್ದಾನೆ. ದೇವರೇ ನಾನು ಪಿಂಡವಾಗಿರ್ಬೇಕಾದ್ರೆ ನಿನ್ನ ಕಣ್ಣುಗಳು ನನ್ನ ಮೇಲೆ ಬಿತ್ತು. ಅಲ್ಲೇಲೂಯ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ನಾವು ತಾಯಿಯ ಗರ್ಭದ ಬರಕ್ಕಿಂತ ಮುಂಚೆ ನನ್ನ ಹೆಸರು ಗಿರೀಶ್ ಆಗ್ಬೇಕು ದೇವಸಪ್ಪ ನಂಬಿದ್ರು. ಅಲ್ಲೇಲೂಯ
ಅಲ್ಲೆಲಿಯಾ ಇಂಥವ್ರ ಹೊಟ್ಟೆಲೆ ಹುಟ್ಟಬೇಕು ಅಂತ ಯೇಸಪ್ಪ ನಮ್ಮನ್ನ ನಂಬಿದ್ರು, ಹೌದಲ್ವಾ? ಯಾರನ್ನು ನಾನು ನೇಮಿಸಿದ್ದೇನೋ ಅವರನ್ನು ಕರೆದನು. ಅಲ್ಲೆಲಿಯಾ ಈ ಲೋಕದಲ್ಲಿ ಕರೆಯಲ್ಪಟ್ಟು ಅನೇಕರಿದ್ದಾರೆ. ಅಲ್ಲೇ ಕಷ್ಟಪಡೋರೆ ಒರೇ ಒತ್ತವರ ಎಲ್ಲರೂ ಬನ್ನಿರಿ. ಅಲ್ಲೆಲಿಯಾ ಯೇಸು ಎಲ್ಲರನ್ನು ಕರೆದರೆ ಕರೆಯಲ್ಪಟ್ಟವರು ಅನೇಕರಾದರು, ಆರಿಸಲ್ಪಟ್ಟವರು ಕೆಲವರು ಮಾತ್ರ. ಅದು ನಾನು ನೀವುಗಳಾಗಿದ್ದೇವೆ ಪ್ರಿಯ ದೇವರ ಮಗುವೇ. ಅಲ್ಲೆಲಿಯಾ ಮತ್ತು ಯಾರನ್ನು ಕರೆದನು, ಅಲ್ಲೆಲ್ಲ ಯಾರನ್ನು ನೇಮಿಸಿದನು ಅವರನ್ನು ಕರೆದನು. ನನ್ನನ್ನ ದೇವರು ನೇಮಿಸಿದ್ದಾರೆ. ಎಷ್ಟು ಜನ ನಂಬ್ತೀರಾ? ನನ್ನನ್ನ ದೇವರು ನೇಮಿಸಿದ್ದಾರೆ, ನನ್ನನ್ನ ದೇವರು ನೇಮಿಸಿದ್ದಾರೆ. ಇವತ್ತು ಒಂದು ಕುಟುಂಬದಲ್ಲಿ ನನ್ನ ನಿಲ್ಲಿಸಿದ್ದಾರೆ, ನೇಮಿಸಿದ್ದಾರೆ ಅಂದ್ರೆ ನಿನಗೊಂದು ಹೆಂಡತಿ, ಮಕ್ಕಳು, ಒಂದು ಮನೆ, ಒಂದು ಸಭೆ ಅಂತ ಕೊಟ್ಟು ನಿನಗೆ ನೇಮಿಸಿದ್ದಾರೆ ಅಂದ್ರೆ ದೇವರನ್ನ ಕರೆದಿದ್ದಾರೆ. ಅದಕ್ಕಾಗಿ ನೇಮಿಸಿ ನೆಲೆಸಿದ್ದಾರೆ. ಅಲ್ಲೆಲಿಯಾ ಅನೇಕರಿಗೆ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಅನೇಕರಿಗೆ ಕೆಲ್ಸಕ್ಕೆ ಹೋಗುವಂತ ಸ್ಥಳದಲ್ಲಿ ಸಮಾಧಾನ ಇಲ್ಲ, ಅನೇಕರಿಗೆ ಸಭೆಗಳಲ್ಲಿ ಸಮಾಧಾನ ಇಲ್ಲ, ಅನೇಕರಿಗೆ ಈ ಸಭೆ ಆ ಸಭೆ ಈ ಸಭೆ. ಪ್ರಿಯ ದೇವರ ಮಗುವೆ, ನೇಮಿಸಲ್ಪಟ್ಟವನನ್ನು ದೇವರು ಕರೆದಿದ್ದಾನೆ. ಎಷ್ಟು ಜನ ನಂಬುತ್ತೀರಾ? ನಾನು ಈ ದಿನ ದೇವರ ಸನ್ನಿಧಿಯಲ್ಲಿ ನೇಮಿಸಲ್ಪಟ್ಟಿರುವವನು, ಅದಕ್ಕಾಗಿ ಈ ದಿನ ನಾನು ಎಬ್ಬಿಸಲ್ಪಡುವುದಕ್ಕೆ ನನ್ನ ದೇವರು ಕರೆದಿದ್ದಾನೆ. ಅಲ್ಲೆಲಿಯಾ ಯಾರನ್ನು ನೇಮಿಸಿದನೋ ಅವರನ್ನು ಕರೆದನು. ನೆಕ್ಸ್ಟ್ ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಆಮೆನ್. ಹಲ್ಲೆಲೂಯಾ. ನನ್ನ ಮತ್ತೊಂದು ಸಲ ಹೇಳಿದೆ, ದೇವರು ಯಾರನ್ನು ಕರೀತಾರೋ, ಹಲ್ಲೆಲೂಯಾ, ದೇವರು ಯಾರನ್ನು ಕರೆದರೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಲ್ಪಟ್ಟವನು. ಎಷ್ಟು ಜನ ನಂಬ್ತೀರಾ? ಇವತ್ತು ನಾನು ನೀನು ನೀತಿವಂತನಾಗಿದ್ದೇವೆ, ನಾನು ನೀನು ನೀತಿವಂತನಾಗಿದ್ದೇವೆ. ಇನ್ನು ಕೆಲವು ಡೌಟು. ಹಲ್ಲೆಲೂಯಾ. ನಾವು ನೀತಿವಂತರ? ದೇವರ ದೃಷ್ಟಿ ನಾವು ನೀತಿವಂತರಾಗಿರುವುದಾದ್ರೆ ದೇವರನ್ನ ಕರೆದಿದ್ದಾರೆ. ಅದಕ್ಕಾಗಿ ಶತ್ರು ನಮ್ಮ ಮೇಲೆ ಹೋರಾಡೋದು. ಹಲ್ಲೆಲೂಯಾ. ಯಾಕಾಗಿ ಶತ್ರು ಹೇಳಿದೆ, ಶತ್ರು ಮೇಲೆ ಒಂದು ಕುತಂತ್ರ. ಇವಾಗ ನಾವು ಶತ್ರು ಸೈತಾನ ಮೇಲೆ ಶತ್ರು ಅಂತ ಪ್ರಾರ್ಥನೆ ಮಾಡ್ತೇವೆ ನಾವು. ಯಾಕಂದ್ರೆ ನಮ್ಮ ಜೀವನದಲ್ಲಿ ಏನೇನೋ ಪ್ಲಾನ್ ಮಾಡಿದ ಸೈತಾನ, ಅವನ ಕಾರ್ಯ ನಡೆಯಲ್ಲ. ಯಾಕಂದ್ರೆ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಶತ್ರು ಕೆಲಸ ಎಲ್ಲ ಕುತಂತ್ರ, ಶತ್ರು ಏನೇ ಪ್ಲಾನ್ ಮಾಡಿದ್ರು ಅದು ನಿಷ್ಫಲ ಆಗ್ತಾ ಇರ್ತದೆ, ಹೌದಲ್ವಾ? ಯಾಕಂದ್ರೆ ಒಬ್ಬ ಅಭಿಷಕ್ತನ ಮೇಲೆ, ಒಬ್ಬ ನಂಬಿಗಸ್ತನಾಗಿ ಕರೆದವನ ಮೇಲೆ ಶತ್ರು ಏನೇನೋ ಪ್ಲಾನ್ ಮಾಡ್ತಾರೆ. ಆ ಶತ್ರು ಪ್ಲಾನ್ ಎಲ್ಲ ಕುತಂತ್ರ ಆಗೋದಕ್ಕೆ ನಾವು ಪ್ರಾರ್ಥನೆ ಮೂಲಕ ದೇವರ ಸನ್ನಿಧಿಯಲ್ಲಿ ಇರ್ತೀವಿ. ಅಲ್ಲಲ್ಲಿಯಾ, ಯಾವಾಗ ನಾವು ಪ್ರಾರ್ಥನೆ ಮಾಡ್ತೀವಿ ದೇವರ ವಿಷಯ ಏನಿದೆ, ದೇವರ ಮಾತು ನಮಗೆ ಕೇಳಿಸಲ್ಪಡ್ತದೆ. ಅಲ್ಲಲ್ಲಿಯಾ, ನೀನು ಪ್ರಾರ್ಥನೆ ಮಾಡುವಾಗ ಸೆಕೆಂಡ್ ಏನಾಗುತ್ತೆ, ಶತ್ರುವಿನ ಮೇಲೆ ಎಲ್ಲ ಪ್ಲಾನ್ಗಳು, ಪ್ರೀ ಪ್ಲಾನ್ಗಳು ಗೊತ್ತಾಗುತ್ತೆ. ಯಾವಾಗ ಪ್ರಾರ್ಥನೆ ಮಾಡಿದಾಗ. ಅದಕ್ಕಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಯೇಸು ಸ್ವಾಮಿ ಹೇಳಿದಂತ ಮಾತು, ಸಹೋದರರೇ, ಈ ದಿನ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ದೇವರು ನಮಗೆ ತಿರುಗಿ ಎಬ್ಬಿಸ್ತಾ ಇದ್ದಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಶತ್ರು ಪ್ಲಾನ್ ಮಾಡ್ತಾ ಇದ್ದಾನೆ. ನೀನ್ ಎದ್ದು ಹೇಳಬಾರ್ದು, ನಿನ್ನ ಮೇಲಕ್ಕೆ ಬರಬಾರ್ದು, ನಿನ್ನ ಬಿಡುಗಡೆ ಹೊಂದಬಾರ್ದು ಅಂತ ಶತ್ರು ಪ್ಲಾನ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎದ್ದು ಹೇಳುವುದೇ ಆದರೆ ನೀನು ದೇವರ ಸನ್ನಿಧಿ ನಂಬಿರುತ್ತನು. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ನಾನು ದೇವರ ಸನ್ನಿಧಿ ನಂಬಿಗಸ್ತನಾಗಿದ್ದೇನೆ. ಅಲ್ಲೆಲ್ಲಾ ನಂಬಿಗಸ್ತನಾಗಿರುವಾಗ ಪ್ರಿಯ ದೇವರ ಮಗುವೆ, ಯೆಹೋವನ ಸನ್ನಿಧಿ ನೀತಿವಂತನ ಎಲ್ಲಾ ಪ್ರಾರ್ಥನೆ ಆತನು ಕೇಳುವಂತನಾಗಿದ್ದಾನೆ. ಅಲ್ಲೆಲ್ಲಾ ಯೆಹೋವನ ಸನ್ನಿಧಿ ನೀತಿವಂತನನ್ನು ಕಟಾಕ್ಷಿಸುವನಾಗಿದ್ದಾನೆ. ಎಷ್ಟೋ ಬಾರಿ ಅನ್ಕೋತಿದ್ದೇವೆ, ಯಾಕಪ್ಪ ನಾವು ಪ್ರಾರ್ಥನೆ ಕೇಳ್ತಿಲ್ಲ, ಯಾಕಪ್ಪ ನನ್ನ ಕಣ್ಣೀರು ಇನ್ನೂ ಅಷ್ಟು, ಯಾಕಪ್ಪ ನನಗೆ ಗೋಳಾಟ. ಅಲ್ಲೆಲ್ಲಾ ಕೀರ್ತನ 58 ಅಧ್ಯಾಯ ನೋಡುವುದಾದ್ರೆ ತನ್ನ ಭಕ್ತರ ಕಣ್ಣೀರನ್ನು ಆತರ ಬುದ್ಧರಲ್ಲಿ ಸ್ಟೋರೇಜ್ ಮಾಡಿಟ್ಟಿದ್ದಾನೆ. ವಿಚಾರ ನಂಬ್ತೀರಾ? ನಮ್ಮ ಕಣ್ಣೀರು ವ್ಯರ್ಥ ಆಗೋದಿಲ್ಲ, ನಮ್ಮ ಪ್ರಾರ್ಥನೆ ವ್ಯರ್ಥ ಆಗೋದಿಲ್ಲ. ಎಷ್ಟೋ ಬಾರಿ ನಾವು ಮರ್ತೋಗ್ಬೋದು, ದೇವರು ನಮ್ಮನ್ನ ಮರೆಯಲ್ಲ. ನಮ್ಮ ಕಣ್ಣೀರು ಆತನ ಬುದ್ಧಲ್ಲಿ ಸ್ಟೋರೇಜ್ ಮಾಡಿದ್ದಾರೆ. ನನ್ನ ಮಗಳು ಇದೇ ಸಮಯಕ್ಕೆ, ಇದೇ ಗಳಿಗೆಯಲ್ಲಿ, ಇದೇ ಸೆಕೆಂಡ್ ಅಲ್ಲಿ ಕಣ್ಣೀರಿಂದ ಪ್ರಾರ್ಥಿಸಿದ್ದಾಳೆ. ಈ ಒಂದು ಪ್ರಾರ್ಥನೆ ದೇವರ ಸನ್ನಿಧಿ ಮುಖ್ಯವಾದದ್ದು, ಅದು ಅಮೂಲ್ಯವಾದದ್ದು. ಎಷ್ಟು ಜನ ನಂಬ್ತೀರಾ? ಈಗ ನಾವು ಪ್ರಾರ್ಥನೆ ಮಾಡಿದ್ದೇವೆ ಅಂದ್ರೆ, ನಮ್ಮ ಕಣ್ಣೀರು ದೇವರ ಸನ್ನಿಧಿ ಸುರಿಸಿದ್ದೇವೆ ಅಂದ್ರೆ ಅದು ದೇವರ ಸನ್ನಿಧಿ ಮುಖ್ಯವಾದದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಪ್ರಕಾರ ಇದೆ, ನಾವು ಪ್ರಾರ್ಥನೆ ಮಾಡುವಾಗ ಏನಾಗುತ್ತೆ, ದೇವರ ಶಬ್ದಕ್ಕೆ ನಾವು ಕೇಳ್ತೇವೆ, ದೇವರ ಮಾತು ನಾವು ಕೇಳ್ತೇವೆ. ದೇವರ ಮಾತು ಏನ್ ಹೇಳ್ತಾರೆ, ದೇವರು ನಮ್ಮನ್ನ ಕರೆದ್ರೆ ನಮ್ಮ ಕುಟುಂಬದ ಮೇಲೆ ದೇವರ ಉದ್ದೇಶ ಇದೆ, ದೇವರ ಚಿತ್ತ ಇದೆ, ಅದನ್ನ ನಾವು ಗ್ರಹಿಸಿ ದೇವರ ಮಾತಿಗೆ ನಾವು ಕಿವಿ ಕೊಡ್ತೇವೆ. ಯಾವಾಗ ಪ್ರಾರ್ಥನೆಯಲ್ಲಿರುವಾಗ ನೆಕ್ಸ್ಟ್ ಶತ್ರು ಏನೇನ್ ಪ್ಲಾನ್ ಮಾಡ್ತಾನೆ, ಏನೇನ್ ಕುತಂತ್ರ ಮಾಡ್ತಾನೆ, ಆ ವಿಷಯ ನಮಗೆ ಗೊತ್ತಾಗುತ್ತೆ. ಯಾವಾಗ ಪ್ರಾರ್ಥನೆಯಲ್ಲಿ ಇದ್ದಾಗ. ಅಲ್ಲೆಲ್ಲಾ
ಇವತ್ತು ನಾವು ಅದಕ್ಕಾಗಿ ದೇವರು ಹೇಳ್ತಿರೋ ಮಾತು, ನಾನು ಆ ವಾಕ್ಯ ತಿರುಗಿ ನಿಮ್ಮನ್ನು ಜೀವಿಸುವಂತೆ ನಾನು ಮಾಡ್ತೇನೆ. 1 ಪೇತ್ರ 4ನೇ ಅಧ್ಯಾಯ 1 ಪೇತ್ರ 1:4 ವಾಕ್ಯ ನೋಡೋದಾದ್ರೆ, ತಿರುಗಿ ನಾನು ನಿಮ್ಮನ್ನು ಜೀವಿಸುವಂತೆ ಮಾಡ್ತೇನೆ. ಅದರಲ್ಲಿ ಅದಕ್ಕಾಗಿ ಯಾರನ್ನು ಮೊದಲು ನೇಮಿಸಿದ್ದೇನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ಎಣಿಸನು. ಹಲ್ಲೆಲೂಯಾ, ನೀತಿವಂತರೆಂದು ನಿರ್ಣಯಿಸಿದ್ದೇನೆ. ಇವತ್ತು ನನ್ನನ್ನು ನಿನ್ನನ್ನು ದೇವರು ನೀತಿವಂತರೆಂದು ತೀರ್ಮಾನ ಮಾಡಿದ್ದಾರೆ. ತೀರ್ಮಾನ ನಾವು ನಿಲ್ಬೇಕು. ಅನೇಕ ಬಾರಿ ನಾವೇನ್ ಮಾಡ್ತೀವಿ, ತೀರ್ಮಾನಗಳು ಬೇಗವಾದ ದೇವರ ಚಿತ್ತ ಇಲ್ಲದೆ ತೀರ್ಮಾನ ಮಾಡಿ ಸೋತೋಗೋದುಂಟು. ಅಲ್ಲಯ್ಯ, ನಾನು ನಿನ್ನೆ ಕಡಿಮೆ ಮಾಡ್ಬೇಕಾದ್ರೆ ಅಲ್ಲಿ ಹೋಗಿದ್ದೆ. ಅವ್ರು ಹೇಳ್ತಿದ್ದ, ಸಾರ್ ಅವ್ರ ಮಾತು ಕೇಳಿ ನಾನು ಆ ಬಿಸ್ನೆಸ್ ಮಾಡಿದೆ, ಇವ್ರ ಮಾತು ಕೇಳಿ ನಾನು ಈ ಬಿಸ್ನೆಸ್ ಮಾಡಿದೆ, ಅಷ್ಟು ಸಾವಿರ ಕಳ್ಕೊಂಡೆ, ಅಷ್ಟು ಅಂಗಡಿ ಮಾಡಿದೆ, ಅದು ಮಾಡಿದೆ. ಅವರು ಮತ್ತೆ ಅದು ಇನ್ನೊಂದು ಯಾವುದೋ ಲೋನ್ ಮೇಲೆ ಕಾರ್ ತಗೊಂಡೆ, ಎಲ್ಲ ಲಾಸ್ ಆಗಿ 3 ಲಕ್ಷ ಮೇಲೆ ಕಾರ್ನ ಕೊಟ್ಬಿಟ್ಟೆ. ಇವತ್ತು ಒಂದೇ ಒಂದಕ್ಕ ಅದಕ್ಕೆ ಕಡಿಂಗ್ ಶಾಪ್ ಮಾಡ್ಕೊಂಡು 5 ಅಂಗಡಿ ಕೊಂಡಿದ್ದೆ ಚೆನ್ನಘಟ್ಟಲ್ಲಿ. ಅವನೊಂದು ಮಾತಿಲ್ಲ, ಅದಕ್ಕೆ ಯಾರು ನಂಬೋದು ಬೇಡ, ನಾನು ತೀರ್ಮಾನ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಅಂತ. ಅವನಿಗೊಂದು ನಂಬಿಕೆ, ಅನ್ಯ ಜನ ಅವನು ದೇವ್ರನ್ನ ದುಡ್ಡಿಗಿದ್ದಾರೆ, ದೇವ್ರನ್ನ ನಡೆಸ್ತಾನೆ, ಆ ನಂಬಿಕೆ ಅವನಿರುವಾಗ, ದೇವರು ನಿನ್ನ ಕರೆದಿರುವಾಗ, ನೀನು ದೇವರ ಮಗನಾಗಿರುವಾಗ ನಿನ್ನ ನಂಬಿಕೆ ಎಲ್ಲಿ? ಇವತ್ತು ಪ್ರಿಯ ದೇವರ ಮಗುವೆ, ಅನ್ಯ ಜನಗಳಿದ್ದಂತ ನಂಬಿಕೆ ನಮ್ಗಿಲ್ಲ, ಅನ್ಯ ಜನಗಳಿದ್ದಂತ ದಾಹ ನಮ್ಗಿಲ್ಲ. ಅವ್ರು ಏನ್ ಮಾಡ್ತಾರೆ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪ್ರಾರ್ಥನೆ ಮಾಡಿ ಹೋಗಿ ಎಲ್ಲ ವಾಕ್ಯ ಮಾಡ್ಕೊಂಡು ಆಚೆ ಬಂದು ಎಲ್ಲ ಮುಂದಿನ ಕೆಲಸ ಮಾಡ್ತಾರೆ. ನಾವೇನ್ ಮಾಡ್ತೀವಿ, ಬೆಳಗ್ಗೆ ಎದ್ದು ಬೇಕಾದ ಕೆಲಸಕ್ಕೆ ಓಡ್ತಾ ಇರ್ತೀವಿ. ಅಲ್ಲಲ್ಲಿಯ ದೇವರೇ, ಇದರ ಕೆಲಸ ನಾನು ಮಾಡ್ಬೇಕು ಅನ್ಕೊಂಡಿದ್ದೇನೆ, ದೇವರೇ ಇದರ ಒಂದು ಕಾರ್ಯ ನಮ್ಮ ಜೀವಿತದಲ್ಲಿದೆ, ನಿನ್ನ ಉದ್ದೇಶ ನನ್ನ ಮೇಲಿದೆ, ನಮ್ಮ ಮಕ್ಕಳ ಮೇಲೆ ಚಿತ್ತ ಇದೆ, ನೀನ್ ನಮ್ಮನ್ನು ನಡೆಸುವಂತ ನಾವು ಏನೇ ವಿಷಯದ ಸಕಲ ಕಾರಣ ಆತನಿಗೆ ಒಪ್ಪಿಸ್ಬೇಕು. ಆಗ ಆತನ ಮಾಡ್ತದೆ. ಅಲ್ಲಲ್ಲಿಯ, ಎಷ್ಟು ಜನ ನಂಬ್ತೀರಾ? ನಮ್ಮ ಸಕಲ ಕಾರ್ಯಗಳ ಆತನ ನಡೆಸುವನಾಗಿದ್ದಾರೆ. ಪ್ರಿಯ ದೇವರ ಮಗುವೆ, ನಂಬಬೇಕು. ಅವಾಗ ಏನಾದ್ರು ಅಪೊಸ್ತಲ ಕೃತ್ಯಗಳು ನೋಡುವುದಾದ್ರೆ, ನಿಮ್ಮ ಪಿತೃಗಳ ಮೇಲೆ ವಾಗ್ದಾನಗಳು ನಾನು ನಿಮ್ಮ ಮೇಲೆ ನೆರವೇರಿಸೋಕೆ ನಿರೀಕ್ಷೆಯಿಂದ ಕಾಯ್ತಾ ಇದ್ದೇನೆ. ಯೆಶಾಯ 51:11 ದೇವರ ಬಾಯಿಂದ ಬಂದಂತ ಮಾತು ಆತನ ಇಷ್ಟಾರ್ಥ ನೆರವೇರಿಸದೆ ಹಿಂದಿರುಗಿ ಹೋಗೋದಿಲ್ಲ. ನಿಮ್ಮ ಮೇಲೆ ಒಂದು ವಾಗ್ದಾನ ಇಟ್ಟಿದ್ದಾರೆ ಅಂದ್ರೆ ದೇವರು ವಾಗ್ದಾನ ನೆರವೇರಿಸಕ್ಕೆ ಇಷ್ಟಪಡ್ತಾ ಇದ್ದಾರೆ, ದೇವರು ವಾಗ್ದಾನ ನೆರವೇರಿಸಲು ಕಾಯ್ತಾ ಇದ್ದಾರೆ. ಅದು ನಾವೇನ್ ಮಾಡ್ತಾ ಇದ್ದೀವಿ, ಆ ವಾಗ್ದಾನಕ್ಕೆ ಕಿವಿ ಕೊಡ್ತಲ್ಲ, ಬರುವಂತ ಶೋಧನೆಗೆ ಕಿವಿ ಕೊಡ್ತಾ ಇದೀವಿ, ಬರುವಂತ ಕಷ್ಟಗಳು ನಾವು ಕಿವಿ ಕೊಡ್ತಾ ಇದೀವಿ, ಬರುವಂತ ಅಪಮಾನಗಳು ಕಿವಿ ಕೊಡ್ತಾ ಇದೀವಿ. ಅವ್ರು ನಮ್ಗೆ ಹೆಂಗನ್ಬಿಟ್ರು, ಇವ್ರು ನಮ್ಗೆ ಚುಚ್ಚು ಮಾತಾಡ್ಬಿಟ್ರು, ಅವ್ರ ಕುಟುಂಬ ನಮ್ಗೆ ಗುಂಗುಡ್ತಾ ಇದೆ, ಇವ್ರ ಕುಟುಂಬ ನಮ್ಗೆ ಪಿಸ್ಕೊಡ್ತಾ ಇದೆ. ನೋ, ದೇವ್ರನ್ನ ಕರೆದಿದ್ದಾರೆ ಅನ್ನೋರು ಅಂತಾರೆ, ಮಾತಾಡೋರು ಮಾತಾಡ್ತಾರೆ, ನೀವು ನಂಬಿಗಸ್ತರ ನೇರನಿಲ್ಲ. ಅದಕ್ಕಾಗಿ ನನ್ನ ದೇವರು ತಿರುಗಿ ಜೀವಿಸುವುದನ್ನ ಮಾಡಿದ್ದಾರೆ. ಅನೇಕರಿಗೆ ಕೆಲ್ಸಕ್ಕೆ ಹೋದ್ರೆ ಮನೆಗೆ ಬರೋದು ಗ್ಯಾರಂಟಿ ಇಲ್ಲ. ಇವತ್ತು ತಿರುಗಿ ಜೀವಿಸುವಂತೆ ಮಾಡಿದ್ದಾರೆ ಅಂದ್ರೆ ಆತನ ಉದ್ದೇಶ ನನ್ನ ಕುಟುಂಬದ ಮೇಲಿದೆ, ಆತನ ಚಿತ್ತ ನನ್ನ ಮೇಲಿದೆ, ಆತನ ದರ್ಶನ ನನ್ನ ಮೇಲಿದೆ. ಆತನ ಮುಂದೆ ನಾನು ನೀತಿವಂತನಾಗಿದ್ದೇನೆ, ಆತನ ಮುಂದೆ ನಾನು ನಂಬಿಗಸ್ತನಾಗಿದ್ದೇನೆ. ಈ ತಿಳುವಳಿಕೆ ನಾವಿರುವಾಗ ಯಾವುದು ಸೋಲು ನಮ್ಮ ಹತ್ರ ಬರೋದಿಲ್ಲ. ಅದಕ್ಕೆ ದೇವರ ಹತ್ರ ಮಾತು, ಈ ದಿನ ನಾನು ನಿಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡ್ತೇನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಇವತ್ತು ನಮ್ಮ ದೇವರು ನಮ್ಮ ತಿರುಗಿ ಜೀವಿಸುವಂತೆ ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ಆ ವಾಕ್ಯ 1 ಪೇತ್ರ 1:4 ಕಂಟಿನ್ಯೂ ಮಾಡೋಣ. ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾ ಕರುಣಾನುಸಾರವಾಗಿ, ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾ ಕರುಣಾನುಸಾರವಾಗಿ, ತನ್ನ ಮಹಾ ಕರುಣಾನುಸಾರವಾಗಿ, ಒಂದು ಕರುಣೆ ಅಂತ ಬರ್ದಿಲ್ಲ ಅಲ್ಲಿ, ಮಹಾ ಕರುಣೆ. ಎಷ್ಟು ಜನ ನಂಬ್ತೀರಾ? ನಮ್ಮ ಮೇಲೆ ಎಂತ ಕನಿಕರ ದೇವರು ಇಟ್ಟಿದ್ದಾರೆ, ಹೌದಲ್ವಾ? ಎಷ್ಟೋ ಬಾರಿ ನಾವು ದೇವರ ಸನ್ನಿಧಿ ದೇವರನ್ನ ಮರ್ತೋಗಿದ್ದೇವೆ, ಎಷ್ಟೋ ಬಾರಿ ನಾವು ದೇವರ ಸನ್ನಿಧಿ ದೇವರ ಹತ್ರ ಗುಣಗುಟ್ಟಿದ್ದೇವೆ, ಎಷ್ಟೋ ಬಾರಿ ದೇವ್ರ ಹತ್ರ ದೇವ್ರು ನಮ್ಮನ್ನ ನಡೆಸಿಲ್ವಾ? ದೇವ್ರು ಹೇಳ್ತಾರ ಮಾತು, ತನ್ನ ಮಹಾ ಕರುಣಾನುಸಾರವಾಗಿ ನಮ್ಮ ಮೇಲೆ ಎಂತ ಕರುಣೆ ಆತನ ಇಟ್ಟಿದ್ದಾರೆ. ಅಲ್ಲೆಲ್ಲಾ ಇವತ್ತು ನಾವು ಒಬ್ಬರು ಯಾರಾದ್ರೂ ನಮ್ಮನ್ನ ಪ್ರೀತಿಯಿಂದ ಮಾತಾಡ್ರೆ, ಹಾ ಬ್ರದರ್ ಸಿಸ್ಟರ್ ಪ್ರೈಸ್ ಲಾರ್ಡ್, ಏನ್ ಕೈ ಕುಲ್ಕಿದ್ದು. ಅಲ್ಲೆಲ್ಲಾ ಸ್ವಲ್ಪ ದಿವಸ ಏನಾರ ಅವ್ರು ಏನೋ ತಿರುಗಿ ಮಾತಾಡ್ಬಿಟ್ರೆ ಅವ್ನಿಗೆ ನಾನು ಪ್ರೈಸ್ ಆಗಿ ಕೊಡ್ಬೇಕು. ಅಲ್ಲೆಲ್ಲಾ ಕಳೆದ ಒಂದು ಫಂಕ್ಷನ್ ಹೋಗಿದ್ದೆ, ಒಬ್ಬ ವಯಸ್ಸಾದ ವ್ಯಕ್ತಿ ಪ್ರೈಸ್ ಕೊಡೋಕೋರೆ, ಪ್ರೈಸೇ ಕೊಟ್ಟಿಲ್ಲಪ್ಪ, ನನಗೆ ಬೇಜಾರಾಗೋಯ್ತು. ನಾನು ಕೈ ಹಿಂಗೆ ಇಕ್ಕೊಂಬಿಡದ, ನನಗೆ ಬೇಜಾರಾಗೋಯ್ತು. ಅಲ್ಲೆಲ್ಲಾ ನಾನು ಮನಪುರ್ಗೆ ಏನು ಉಪ್ಪಡಿಸಲಾಗಿ ಪ್ರೈಸ ಅವನು ಕೈಯೇ ಬತ್ತಾಳೆ ಮೇಲಕ್ಕೆ ಏನಾಯ್ತು. ಅರೆ ನಾವು ಏನ್ ಮಾಡ್ತೀವಿ, ಅವ್ನ ಪ್ರೆಷರ್ ನಾನೇ ಪ್ರೆಷರ್ ಕೊಡ್ಲಿ, ಅವ್ನ ಯಾಕೆ ಮಾತಾಡ್ಸ್ಬೇಕು? ಅದಲ್ವಾ ಮನುಷ್ಯ ಸಹಜ ಗುಣ ಅದು. ಅಲ್ಲೆಲ್ಲಾ
ಅಲ್ಲಲಿಯ ಅದಕ್ಕಾಗಿ ದೇವರು ತನ್ನ ಮಹಾ ಕರುಣಾನುಸಾರವಾಗಿ ಅಲ್ಲಲಿಯ ಮನುಷ್ಯ ಕರುಣೆ ಅಷ್ಟೇ. ಇವತ್ತು ನಿಮ್ಮ ಹತ್ರ ಪ್ರೀತಿನ ಮಾತಾಡ್ತಾರೆ, ನೀನೇನೋ ಸ್ವಲ್ಪ ಒಳ್ಳೆದಳಾಕೋರು ಇಷ್ಟ ಆಗ್ಲಿಲ್ವಾ, ನಿನ್ನ ಕ್ಯಾರೆಕ್ಟರ್ ಅಂತ ನೋಡೋದಿಲ್ಲ. ಹೌದಲ್ವಾ? ಹೌದಲ್ವಾ? ನಿನ್ನ ಮಕ್ಕಳಾಗಿರ್ಬೋದು, ಸಹೋದರ ಆಗಿರ್ಬೋದು, ನೆಂಟರಾಗಿರ್ಬೋದು, ಒಬ್ಬ ವಿಶ್ವಾಸಿನೇ ಆಗಿರ್ಬೋದು. ಇವತ್ತು ನಮ್ಮ ಮಾತು ಕೇಳಗಂಟ ಒಳ್ಳೆ ಬ್ರದರು ಸಿಸ್ಟರು ಅಲ್ಲಲಿಯ ಸಮಯ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಅವನ ನನ್ನ ವಿರುದ್ಧ, ಅವನ್ ಸರಿ ಇಲ್ಲ, ಅವನ್ ಹಂಗನ್ಬಿಟ್ಟ. ಹೌದಲ್ವಾ? ಜೊತೆಲೇ ಊಟ ಮಾಡ್ತೀವಿ, ಜೊತೆಲೇ ಊಟ ಬಿರಿಯಾನಿ ಬುಕ್ ಮಾಡ್ಕೊಂಡು ತಿಂದಿರ್ತೀವಿ, ಜೊತೆಲೇ ಓಡಾಡಿರ್ತೀವಿ. ಹೌದಲ್ವಾ? ಜೊತೆಲೇ ಸಿಸ್ಟರ್ ಬನ್ನಿ ಸಿಸ್ಟರ್ ನಮ್ಮ ಮನೇಲಿ ಫಂಕ್ಷನ್ ಇದೆ, ತಗೊಳ್ಳಿ ಒಬ್ಬಟ್ಟು, ತಗೊಳ್ಳಿ ಕಡುಬು. ಅಲ್ಲಲಿಯ ಉದಾಹರಣೆ ಹೇಳ್ತಾ ಇರೋದು. ಎಲ್ಲ ಸಂತೋಷ ತಿನ್ಕೊಂಡು ಪಾಯಸ ತಿನ್ಕೊಂಡು ಜಾಮೂನ್ ತಿನ್ಕೊಳ್ತಾರೆ. ಅಲ್ಲಲಿಯ ಕಷ್ಟಪಟ್ಟು ಇನ್ನೊಬ್ಬರ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಅವ್ರ ಮನೆ ತಿಂದು ಒಬ್ಬಟ್ಟು ಮರ್ತೋಗ್ಬಿಟ್ಟಿರ್ತಾರೆ. ಅಲ್ಲಲ್ಲಿ ಅವಾಗ ಏನಂತ ಒಬ್ಬಟ್ಟಲ್ಲಿ ನೋಡಿದ್ರ ಏನೋ ಶುದ್ಧ ಕೂದ್ಲಾಕ್ಬಿಟ್ಟಿಲ್ಲ, ಕ್ಲೀನೇ ಮಾಡಿಲ್ಲ. ಹೌದಲ್ವಾ? ಜನ ಸ್ವಭಾವ. ನೀನು ಎಷ್ಟು ಪ್ರೀತಿಯಿಂದ ಬೆಳಗಾಗಿ ಎದ್ದು ಮನೆ ಅಡಿಗೆ ಮಾಡಿ ಎಲ್ಲ ಮಾಡಿ ಗಂಡನ್ಗೆ ಅಡಿಗೆ ಬಾಕ್ಸ್ ಕಟ್ಟಿ ಮಕ್ಕಳು ಕಳ್ಸಿ ಎಷ್ಟು ಎಲ್ಲ ಕೆಲಸ ಇದ್ರು ಎಷ್ಟು ಪ್ರೀತಿಯಿಂದ. ಯಾಕೆ? ವಿಶ್ವಾಸಿ ಅಂತ ನೀನು ಗೌರವ ಕೊಟ್ಟಿರ್ತೀಯ. ನೀನಿರುವಂತ ಎಲ್ಲಾ ಕೆಲಸ ಮುಗಿಸಿ, ನೀನಿರುವಂತ ಎಲ್ಲಾ ಕಾರ್ಯಗಳು ಮುಗಿಸಿ ಯಾರಾದ್ರೂ ಒಬ್ಬ ವಿಶ್ವಾಸಿ ಬಂದ್ರೆ ಪ್ರೀತಿಯಿಂದ ನಡ್ಕೊಂತೀಯ. ಅದು ಗೊತ್ತಾಗಿಲ್ಲ. ನೀನ್ ಎಲ್ಲೋ ಒಂದ್ ಕಡೆ ಕ್ಲೀನ್ ಮಾಡ್ಬೇಕಾದ್ರೆ ಕೂದಲು ಬಿದ್ದೋಗ್ಬಿಡ, ಆ ಕೂದಲು ಅವ್ರ ಕಣ್ಣು ಕಾಣಿಸ್ಬಿಡ್ತು, ತೆಗ್ದಿ ತೋರ್ಸೋದು. ಅಯ್ಯೋ ಇಷ್ಟುದ್ದ ಕೂದಲು. ಅದೇ ಪ್ರೀತಿ ಇರುತ್ತಾರೆ ಸರಿ ಇಟ್ಬಿಟ್ಟು ತಿಂತಾ ಇತ್ತು. ಹೌದಲ್ವಾ? ಹೌದಲ್ವಾ? ಅದೇ ಪ್ರೀತಿ ಕಮ್ಮಿ ಆದ್ರೆ ಚಿಕ್ಕ ಕೂದಲ ದೊಡ್ಡ ಕೂದಲು ಮಾಡೋದು, ಎಳೆಯೋದು, ಹಿಂಗೆ ಎಳ್ದು ತೋರ್ಸೋದು. ಹೌದಲ್ವಾ? ಹಾ, ನ್ಯೂಸ್ ಬ್ರದರ್ ಕೇಳಿದ್ಯಾ, ಸಿಸ್ಟರ್ ಕೇಳಿದ್ರಾ, ಅವ್ರ ಮನೆ ಕೂಲಿ ಸಿಕ್ಬಿಡ್ತಂತೆ. ಇನ್ನೊಬ್ರು ಮನೆ ಫೋನು, ಹೌದಾ ಅವ್ರ ಮನೆ ಇಷ್ಟುದ್ದ, ಅದು ಇಷ್ಟುದ್ದ ಇತ್ತು. ಇನ್ನೊಬ್ರು ಅದಕ್ಕೆ ಕಮೆಂಟ್, ಎಷ್ಟುದ್ದ ಇತ್ತು, ಚಿಕ್ಕದ ದೊಡ್ಡದ, ಗಂಡಸ್ತ ಚಿಕ್ಕದ, ಗಂಡ್ಕೂದ್ಲ ಹೆಣ್ಕೂದ್ಲ, ಗಂಡ್ಕೂದ್ಲ ಇಟ್ಟಿದ್ದೆ ಇರ್ತದೆ, ಹೆಣ್ಕೂದ್ಲ ಜಡೆ ತರ ಇರ್ತದೆ. ಅಲ್ಲ ಫೋನ್ ಮೇಲೆ ಫೋನು, ಮಾತ್ ಮೇಲೆ ಮಾತು. ಅವಾಗೇನಾಗುತ್ತೆ, ಸಮಾಧಾನ ಎಲ್ಲಿರುತ್ತೆ. ನಾಳೆ ದಿನ ಬಂದಾಗ ಇವರು ಕೂದಲು ಹಾಕಿರ್ತಾರೆ ಗೊತ್ತಾ, ಬಟ್ ಅವ್ರು ಖುಷಿನ ಇರ್ತಾರೆ. ಅವ್ರ ಗೊತ್ತಿಲ್ಲ ಎದುರುಗಡೆ ಸಿಸ್ಟರು, ಸಿಸ್ಟರ್ ಚೆನ್ನಾಗಿರುತ್ತೆ, ಪ್ರೈಸ್ ಇರ್ತದೆ. ಸಿಸ್ಟರ್ ಮನೆ ಅಭಿಷೇಕ ಬಂದಿರೋದು ನಿಮ್ಮ ಮನೆ ಒಬ್ಬಟ್ಟು ಕೂದಲು ಇರ್ತದೆ, ನಿಜನಾ? ಅವ್ರು ಮಾಡಿದ್ರು ಪಾಸ್ ಏನಾಯ್ತು, ಬಂಗಾರಾಯ್ತು, ಡಮಾರಾಗೋಯ್ತು. ಎಷ್ಟು ದಾಗದಿಂದ ಇಂಥ ಸಹೋದರಿಂದ ಸಿಸ್ಟರ್ ಪ್ರೈಸ್ ಲಾಟ್. ಅವ್ರೇನಂತಾರೆ, ಪ್ರೈಸ್ ಸಿಸ್ಟರ್ ಏನು ನಿಮ್ಮಲ್ಲಿ ಒಬ್ಬಟ್ಟಲ್ಲಿ ಕೂಲ್ ಸಿಗ್ತಂದೆ. ನಾವು ಯಾವ ಸಿಸ್ಟರ್ ಫೋನ್ ಮಾಡಿ ಹೇಳಿದ್ರು. ಅವಾಗ ಏನಾಗ್ತೇಳಿ ಅಲ್ಲಿರುವಂತ ಸಮಾಧಾನ, ಫ್ರೆಂಡ್ಶಿಪ್, ಡಮಾರ್. ಅಲ್ಲಲಿಯ ಇದು ಮನುಷ್ಯರ ಕರುಣೆ ಇಷ್ಟೇ. ಅಲ್ಲಲಿಯ ದೇವರ ಕೃಪೆ ಶಾಶ್ವತವಾದದ್ದು. ಹೆಚ್ಚಿನ ನಂತರ ಆತನ ನಂಬಿಗಸ್ತನು, ನೀತಿವಂತನು, ಈತು ಏನನ್ನು ಜೀವಿಸುವನಾಗಿದ್ದಾನೆ. ಅದಕ್ಕಾಗಿ ಆತನ ಈತನ ನಾವು ಸತ್ತೋದಂತ ವಿಷಯಗಳ ಮೇಲೆ, ಎಲ್ಲ ಕೈ ಬಿಟ್ಟಂತ ವಿಷಯಗಳ ಮೇಲೆ, ಅನಾರೋಗ್ಯದ ವಿಷಯಗಳ ಮೇಲೆ ತಿರುಗಿ ನಮ್ಮನ್ನು ಜೀವಿಸುವಂತೆ ಆತನ ಮಾಡಿದ್ದಾನೆ. ಯಾಕಂದ್ರೆ ನಮ್ಮನ್ನು ಆತ ನೀತಿವಂತನಾಗಿ ಕಾಣಿದ್ದಾನೆ, ನಮ್ಮನ್ನು ಆತನ ದೃಷ್ಟಿಯಲ್ಲಿ ನಂಬಿಗಸ್ತರಾಗಿ ನೋಡಿದ್ದಾನೆ. ಎಂತೆಂತ ಬಿರುದು ಕೊಟ್ಟಿದ್ದಾನೆ ಗೊತ್ತಾ? ಮುಂದೆ ಓದಿ ಬೇಕಾದ್ರು ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ. ಎಷ್ಟೋ ಜನ ಬರ್ತಾರೆ, ಓ ನಿಮ್ಗೆ ರೋಗ ಇದ್ದ ಅಷ್ಟೇ ಡಮಾರ 15 ದಿವಸ. ಜನಗಳಿಗೆ ಕ್ಯಾನ್ಸರ್ ಬಂದ್ರೆ ಸಾಕು, ಓ ನಿನ್ ಕ್ಯಾನ್ಸರ್ ಯಾವ ಬೇಕು ಡಮಾರ ಅಂದ್ಬಿಡ್ತೀಯ. ಓ ಹಾರ್ಟ್ ಅಟ್ಯಾಕ್ ಒಂದ್ಸಲ ಬಂದಿದ್ಯಾ, ಸೆಕೆಂಡ್ ಟೈಮ್ ಬಂದ್ರೆ ಡಮಾರ ನೀನು. ಜನ ಏನ್ ಮಾಡ್ತಾರೆ, ಇನ್ನ ಎಲ್ಲೋ ಹಾರ್ಟ್ ಅಟ್ಯಾಕ್, ನೆಕ್ಸ್ಟ್ ಟೈಮ್ ಬಂದಾಗ ಅವ್ರು ಮಾತಾಡೋ ಮಾತಿಗೆ ಎದುರ್ಕೊಂಡು ಡಮ್ಮನ್ ಬಿಡ್ಬೇಕು ಅವರು. ಅಲ್ಲಲ್ಲಿಯ ಎಷ್ಟು ಅವ್ರಂತ್ರ ಧೈರ್ಯವಂತರಪ್ಪ. ಎಂತ ಧೈರ್ಯವಂತ ಅಂದ್ರೆ ಎಂತ ಶಕ್ತಿ ಇರ್ತದೆ, ಎಂತ ಒಂದು ದವ ಬಂದ್ರು ನಾನು ಬಿಟ್ಟವರು. ಯಾವ್ದು ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತು ಬ್ರದರ್ ಲಾಸ್ಟ್ ಟೈಮ್ ಬಂದಾಗ, ಹೌದಾ ನೆಕ್ಸ್ಟ್ ಟೈಮ್ ಹಾರ್ಟ್ ಅಟ್ಯಾಕ್ಗೆ ದಿವಸೆ. ಅವಾಗ ಏನಾಗುತ್ತೆ, ಅಂತ ನಂಬಿಕೆನು ಡಮಾರ್ ಆಗ್ಬಿಡುತ್ತೆ. ಅಲ್ಲಲಿಯ ಅದಕ್ಕಾಗಿ ಮನುಷ್ಯರು ಕೊಡುವಂತ ಪ್ರೀತಿ, ಅದಕ್ಕಾಗಿ ದೇವಕರ ಇರ್ತದ್ದು ನಮ್ಮಲ್ಲಿ ಹುಟ್ಟಿಸುವಂತ ನಂಬಿಕೆ, ಜೀವಕರವಾದ ನಿರೀಕ್ಷೆ ನಮ್ಮಲ್ಲಿ ಆತನ ಹುಟ್ಟಿಸಿದ್ದಾನೆ. ಆ ಜೀವ ಇಂದು ಏನನ್ನು ಜೀವಿಸುವುದಾಗಿದೆ. ಆಗಲೇ ಮನುಷ್ಯನಿಗೆ ಆಯುಸ್ಸು ಮುಗ್ದೋಗ್ಬೋದು, ಈ ಶರೀರ ಮಣ್ಣಾಗ್ಬೋದು, ನಿನ್ನಲ್ಲಿ ಕೊಟ್ಟಿರುವಂತ ಆತ್ಮ ಪರಲೋಕದಲ್ಲಿ ಜೀವಿಸುವಂತದಾಗಿದೆ. ಆ ಆತ್ಮ ದೇವರ ದೃಷ್ಟಿಯಲ್ಲಿ ಮಾತ್ರ ಒಳ್ಳೆದಾಗಿದೆ. ನಂಬ್ತೀರಾ? ಆಮೇಲೆ ಮುಂದೆ ಓದಬೇಕಾ? ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಜೀವಕರವಾದ ನಿರೀಕ್ಷೆ ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ನಮ್ಮನ್ನು ದಯ
ಒಂದು ನಿಮಿಷ. ಲಯ ಅಂದ್ರೆ ಏನು? ನಾಶವಾಗದೆ ಇರುವಂತದ್ದು. ಅಲ್ಲೆಲ್ಲೂಯ. ನಿನ್ನನ್ನು ನಾಶ ಪಡಿಸ್ಬೇಕು ಅಂತ ಶತ್ರು ಏನೇ ಪ್ಲಾನ್ ಮಾಡ್ಬೋದು, ನಿನ್ನಲ್ಲಿ ಒಂದು ಜೀವಕರವಾದ ನಿರೀಕ್ಷೆ ದೇವರು ಇಟ್ಟಿದ್ದಾರೆ. ಅಲ್ಲೆಲ್ಲೂಯ. ನಿನ್ನನ್ನು ಇವತ್ತು ತಿರುಗಿ ಎಬ್ಬಿಸಲು ಆತನು ಸಿದ್ಧವಾಗಿದ್ದಾನೆ. ಅದಕ್ಕೆ ಹೇಳ್ತಾ ಇದ್ರು, ನಿನ್ನಲ್ಲಿ ಒಂದು ಲಯ ಆತನ ಇಟ್ಟಿದ್ದಾನೆ. ನಾಶವಾಗದೇ ಇರುವಂತ ವಿಷಯ ನಿನ್ನ ಇಟ್ಟಿದ್ದಾನೆ. ಮುಂದೆ ಓದಿ ಬೇಗ. ಲಯ, ಓಕೆ. ಕಳಂಕ. ಕಳಂಕ ಅಂದ್ರೆ ಏನು? ಕೆಟ್ಟ ಹೆಸರು ಬರುತ್ತೆ. ಅಯ್ಯೋ ನೋಡ್ರ ಅವ್ರ ಮನೆಗೆ ಒಬ್ಬಟ್ಟು ಮಾಡ್ಬಿಟ್ಟು ಆ ಕೂದಲು ಬಂದು ಆ ಸಭೆಲೇ ಕೆಟ್ಟ ಹೆಸರು ಆಗೋಯ್ತಲ್ಲಪ್ಪ. ಅಲ್ಲಲ್ಯ ಈ ತರ ನಿನ್ನ ಜೀವಿತದಲ್ಲಿ ನಿನ್ನ ಮೇಲೆ ಕೆಟ್ಟ ಹೆಸರು ಬರದಂತೆ ನನ್ನ ದೇವ್ರು ನಡೆಸ್ತಾರೆ. ಯಾಕಂದ್ರೆ ನಿನ್ನಲ್ಲಿ ಜೀವಕರವಾದ ನಿರೀಕ್ಷೆ ಆತನ ಇಟ್ಟಿದ್ದಾನೆ. ನಿನ್ನನ್ನು ತಿರುಗಿ ಜೀವಿಸುವಂತ ಆತನು ಮಾಡಿದ್ದಾನೆ. ಕೊನೆಗೆ ಇನ್ನೊಂದು ವಾಕ್ಯ ಓದಿ. ಕ್ಷಯಗಳಿಲ್ಲದೆ ಬಾಧ್ಯತೆಯನ್ನು ಎದುರು ನೋಡುವವರಾಗಿ ಮಾಡಿದ್ದಾನೆ. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಎಲ್ಲಿಟ್ಟಿದ್ದಾನೆ? ಎಲ್ಲಿ? ಮಕ್ಕಳ ಮನೆಲ್ಲ, ಪಾಸ್ಟರ್ ಮನೆಲ್ಲ? ನೋ, ನಿಮಗೋಸ್ಕರ ಪರಲೋಕದಲ್ಲಿ ಆತನ ಇಟ್ಟಿದ್ದಾನೆ. ನಿಮಗೆ ಕೆಟ್ಟ ಹೆಸರು ಬರ್ಬೇಕು, ನಿಮಗೆ ಅನಾರೋಗ್ಯ ಬರ್ಬೇಕು ಅಂತ ಶತ್ರು ಏನೇ ಪ್ಲಾನ್ ಮಾಡ್ಬೋದು. ಇದಕ್ಕಾಗಿ ನಾವು ದೇವರು ಹೇಳ್ತಿರೋ ಮಾತು, ಇವತ್ತು ನೀನು ಜೀವಕರವಾದ ನಿರೀಕ್ಷೆ ದೇವರು ನಿನ್ನಲ್ಲಿ ಇಟ್ಟಿದ್ದಾನೆ. ನಿನ್ನಲ್ಲಿ ಇಟ್ಟಿರುವಾಗ ನಿನ್ನ ಪ್ರತಿಯೊಂದು ಸಮಯ, ಪ್ರತಿಯೊಂದು ವಿಷಯ ಆತನ ತಿಳಿದಿರುವುದಾಗಿದೆ. ಅಲ್ಲಲ್ಲಿಯ ಕಡೆದಾಗ ಒಂದೇ ಒಂದು ವಾಕ್ಯ, ಯೆಶಾಯ ಪ್ರವಚನ ಗ್ರಂಥ 46:10 ವಾಕ್ಯ, ಕೊನೆಯ ವಾಕ್ಯ ಓದೋಣ ಬೇಗ. ಹಲ್ಲೆಲೂಯಾ. 46ನೇ ಅಧ್ಯಾಯ 10ನೇ ವಾಕ್ಯ. ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ. ಆಮೇಲೆ ಸ್ತೋತ್ರ. ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ. ಎಷ್ಟು ಜನ ಹೇಳಕ್ ಸಾಧ್ಯ? ಅಲ್ಲಲ್ಯಾ. ಪ್ರತಿಯೊಂದು ನಾವು ಒಂದು ಟಿವಿ ರೆಡಿ ಮಾಡೋದಕ್ಕೆ 1 ವರ್ಷ ವಾರಂಟಿ ಕೊಡ್ತೀವಿ. ಹೌದಾ? ಒಂದು ಬೋರ್ಡ್ ರೆಡಿ ಮಾಡೋ 1 ವರ್ಷ ವಾರಂಟಿ ಕೊಡ್ತೀವಿ. ಅದು ಇಷ್ಟು ದಿವಸ ಬರ್ಬೋದು, ನಮ್ಗೊಂದು ಗೆಸ್ಸು. ಅಲ್ಲಲ್ಯಾ. ಎಲ್ಲರಿಗೂ ನಾವು ಹುಟ್ಟಿದ ಡೇಟ್ ಗೊತ್ತಿರುತ್ತೆ. ಇಂಥ ದಿನ ಹುಟ್ಟಿದ್ದೀವಿ ಅಂತ. ಸತ್ತಿರೋ ಡೇಟ್ ಯಾರು ಗೊತ್ತು? ಗೊತ್ತಿದೆ ಯಾರಿಗಾದ್ರು? ಅಲ್ಲಿ ನನ್ನ ದೇವರು ಗೊತ್ತಿದೆ. ಆರಂಭದಲ್ಲಿ ಅಂತ್ಯವನ್ನು ದೇವರು ತಿಳಿದಿದ್ದಾರೆ. ಶತ್ರು ನಿನ್ನ ನಾಶಪಡಿಸ್ಬೇಕು ಅಂತ ಶತ್ರು ಪ್ಲಾನ್ ಮಾಡೋದು. ಪ್ರಿಯ ದೇವರ ಮಗುಗೆ, ನೀ ಇದನ್ನ ತಿರುಗಿ ಜೀವಿಸುವಂತೆ ಮಾಡೋಣ ದೇವರು ಸಿದ್ಧವಾಗಿದ್ದಾನೆ. ಕಳೆದ ವರ್ಷದಲ್ಲಿ ಇದ್ದಂತ ಪ್ರಕಾರವಲ್ಲ, ಈ 2026 ನಮ್ಮ ಜೀವಿತ ದೇವರು ಬಲವಾದ ಕಾರ್ಯ ಮಾಡುವಂತನಾಗಿದ್ದಾನೆ. ಆರಂಭದಲ್ಲೇ ನಿನ್ನ ಅಂತ್ಯವನ್ನು ದೇವರು ತಿಳಿದಿದ್ದಾನೆ. ನಾನು ಇಂಥವ್ರ ಮನೆಯಲ್ಲೇ ಹುಟ್ಟಬೇಕು, ಇಂಥ ಕುಟುಂಬದಲ್ಲೇ ಇರಬೇಕು, ಇದೇ ಸಭೆಗೆ ನಾವು ಬರಬೇಕು, ಚೆಲ್ಲಗಟ್ಟದಲ್ಲಿ ವಾಸ ಮಾಡಬೇಕು, ಇದು ನನ್ನ ದೇವರು ತಿಳಿದಿದ್ದಾರೆ. ಜನ ಅಂತೂ ಎಷ್ಟು ನಂಬ್ತೀರಾ? ಅಲ್ಲೆಲ್ಲಾ ಅಲ್ಲೆಲ್ಲಾ. ಇವತ್ತು ನಾನು ಇಲ್ಲೇ ಬಂದಿದ್ದೆ ಅಂದ್ರೆ ದೇವರ ಚಿತ್ತವಾಗಿದೆ. ಎಷ್ಟೋ ನಮ್ಮ ದೇಶ ವಿಶಾಲವಾಗಿದೆ ಅಲ್ವಾ? ನಾವು ಎಲ್ಲಿ ಫಾರಿನ್ ಹುಟ್ಟಬೋದಿರ್ತಾ? ಎಷ್ಟೋ ಬಾರ ಹೆಂಗ ದೇಶಪ್ಪ, ನಾನು ಫಾರಿನ್ ಹುಟ್ಟಿದ್ದೆ, ಆರಾಮಾಗಿ ಫಾರಿನ್ ಇರ್ತಿದ್ದಲ್ಲ, ಯಾಕೆ ಇಲ್ಲಿ ಹುಟ್ಟಿಸ್ಬಿಟ್ಟೆ? ಆರಂಭದಲ್ಲಿ ಅಂತ್ಯವನ್ನು ತಿಳಿದಿರುವ ದೇವರು. ನಮ್ಮ ಆಲೋಚನೆಗಳು ಏನಿಲ್ಲ, ಆತನ ಆಲೋಚನೆ ನಮ್ಮ ಜೀವಿತ ನೆರವೇರುವಂತದ್ದಾಗಿದೆ. ಅದಕ್ಕಾಗಿ ಆತನು ನಮ್ಮನ್ನು ಈ ಮುಂಜಾನೆ ವೇಳೆಯಲ್ಲಿ ತಿರುಗಿ ಜೀವಿಸುವಂತೆ ಮಾಡಿದ್ದಾನೆ. ಯಾವ ವಿಷಯಗಳು ಸತ್ತು ಹೋದಂತ ಕಾರಣ ಇದೆ, ಯಾವ ವಿಷಯಗಳು ಕೈ ಬಿಡಂತ ಪರಿಸ್ಥಿತಿ ಇದೆ, ಯಾವ ವಿಷಯಗಳು ಸೋತು ಹೋದಂತ ಪರಿಸ್ಥಿತಿ ಇದೆ, ಯಾವ ವಿಷಯಗಳು ಇದು ನಾವು ಹೇಳಕ್ಕಾಗದಿರುವಂತ ವಿಷಯನ ಒದ್ದಾಡ್ತಿದ್ವಿ ಮನಸ್ಸಲ್ಲಿ, ಹೃದಯದಲ್ಲಿ ಇಟ್ಕೊಂಡು ಇನ್ನೊಬ್ರು ಹೇಳಕ್ಕಾಗದಿರುವಂತ ವಿಷಯ ಹೃದಯದಲ್ಲಿ ಆದ್ರೆ ಅದೆಲ್ಲ ವಿಷಯಗಳ ಮೇಲೆ ದೇವರು ತಿರುಗಿ ಜೀವಿಸುವಂತೆ ಮಾಡುವ ಶಕ್ತರಾಗಿದ್ದಾರೆ. ಆಮೇಲೆ ಈ ಒಂದು ವಾಕ್ಯದ ಮುಖಾಂತರ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಅವಕಾಶ ಕೊಡೋ ದೇವರಿಗೂ ದೇವಸ್ಥಾನಕ್ಕೂ ವಂದನೆ ಸಲ್ಲಿಸ್ತೀನಿ.